ಈಗ ವನ ಪರ್ವ ಪ್ರಾರಂಭವಾಗುತ್ತೆ. ಅಂದಿನ ಯಜ್ಞ ಕ್ರಿಯೆಗಳೆಲ್ಲವೂ ಮುಗಿದ ನಂತರ ಮಹಾಭಾರತದ ಇತಿಹಾಸವನ್ನು ಹೇಳಲು ಕುಳಿತಿದ್ದ ಮಹರ್ಷಿಗಳಾದ ವೈಶಂಪಾಯನರು ಜನಮೇಜಯನ ರಾಜನು ಕೇಳಿದನು. ಈ ಸ್ಟೋರಿ, ಮಹಾಭಾರತ ಸ್ಟೋರಿ ಎಲ್ಲಿ ವಿಚಾರ ಆಗ್ತಿದೆ ಗೊತ್ತಿದೆಯಾ? ಎಲ್ಲಿ ವಿಚಾರ ಮಾಡ್ತಾವ್ರೆ? ಸ್ಟೋರಿ ಒಳಗಡೆ ಸ್ಟೋರಿಗಳು ಬರೀತಾ ಇದೆ. ಈಗ ಮಹಾಭಾರತ ಕಥೆಯನ್ನು ಯಾರು ಎಲ್ಲಿ ಕೂತ್ಕೊಂಡು ಯಾರು ಕೇಳ್ತಾ ಇದ್ದಾರೆ? ನೈಮಿಷಾರಣ್ಯದಲ್ಲಿ ಶೌನಕ ಋಷಿಗಳ ಗುರುಕುಲದಲ್ಲಿ ನಡೀತಾ ಇದೆ. ಅಲ್ಲಿ ಸತ್ರಯಾಗ ಮಾಡಿದಾಗ ಆ ಸತ್ರಯಾಗಕ್ಕೆ ಆಗಮಿಸಿದ ಸೌತಿ ಮುನಿಗಳು, ಉಗ್ರಶ್ರವ ಸೌತಿ ಮುನಿಗಳು, ಅವರು ಈ ಸ್ಟೋರಿಯನ್ನು ಹೇಳ್ತಾ ಇದ್ದಾರೆ. ಆ ಉಗ್ರಶ್ರವ ಸೌತಿ ಮುನಿಗಳಿಗೆ ಮಹಾಭಾರತ ಸ್ಟೋರಿ ಹೇಗೆ ಗೊತ್ತು ಅಂದರೆ, ಅವರು ಜನಮೇಜಯನು ನಡೆಸಿದ ಸರ್ಪಯಾಗದಲ್ಲಿ ಸರ್ಪಯಾಗದಲ್ಲಿ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬಂದಿರ್ತಾನೆ. ಆ ಸರ್ಪಯಾಗದಲ್ಲಿ ಈ ಮಹಾಭಾರತದ ಸ್ಟೋರಿಯನ್ನು ವೈಶಂಪಾಯನರು, ವ್ಯಾಸರು ಇಬ್ಬರು ಸ್ವಲ್ಪ ಶಿಷ್ಯರು, ಸ್ವಲ್ಪ ಗುರುಗಳು ಅಲ್ಲಿ ಜನಮೇಜಯನಿಗೆ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಈ ಸೌತಿ ಮುನಿಗಳು ಅಲ್ಲಿ ಕೇಳಿ ತಿಳ್ಕೊಂಡು ಲಕ್ನೋ ಹತ್ರ ಉತ್ತರ ಪ್ರದೇಶ ನೈಮಿಷಾರಣ್ಯದಲ್ಲಿ ಅಲ್ಲಿ ಸತ್ರಯಾಗಕ್ಕೆ ಬಂದಾಗ, ನೀವು ಆ ಜನಮೇಜಯನ ಸರ್ಪಯಾಗದಿಂದ ಬಂದಿದ್ದೀರಲ್ಲ, ಅದಕ್ಕೆ ಅಲ್ಲಿ ಏನೇನೆಲ್ಲ ಸ್ಟೋರಿಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ರು, ಎಲ್ಲ ಪುರಾಣಗಳ ಬಗ್ಗೆ ನೀವು ವಿವರವಾಗಿ ನಮ್ಗೆ ಹೇಳಿ ಅಂತ ಕೇಳಿದಾಗ, ಈಗ ಸೌತಿ ಮುನಿಗಳು ಅಲ್ಲಿ ವೈಶಂಪಾಯನರು, ವ್ಯಾಸ ಭಗವಾನರು ಜನಮೇಜಯನಿಗೆ ಹೇಳಿರುವಂಥ ಈ ಮಹಾಭಾರತ ಕಥೆಯನ್ನು ಇಲ್ಲಿ ಹೇಳ್ತಾ ಇರೋದು. ದ್ವಿಜಸತ್ತಮರೇ, ಧೃತರಾಷ್ಟ್ರನ ಮಕ್ಕಳಿಂದಲೂ ಮತ್ತು ಅವರ ದುರ್ಮಂತ್ರಿಗಳಿಂದಲೂ ಮೋಸದ ಪಗಡೆಯಾಟದಲ್ಲಿ ಸೋಲಿಸಲ್ಪಟ್ಟ ಪರಮದ್ವೇಷವನ್ನು ಉತ್ಪತ್ತಿ ಮಾಡುವ ಆಶೆ ಉಳ್ಳವರಿಂದ ಅತಿ ಕ್ರೂರವಾದ ಮಾತುಗಳನ್ನು ಕೇಳಿ ಕೋಪಗೊಂಡ ನನ್ನ ಪೂರ್ವಜರಾದ ಪಾರ್ಥರು ಮುಂದೇನು ಮಾಡಿದರು? ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಅವರು ಸಕಲೈಶ್ವರ್ಯವನ್ನು ತೊರೆದು ಒಡನೆಯೇ ದುಃಖವನ್ನು ಹೊಂದಿ 12 ವರ್ಷಗಳ ಪರ್ಯಂತವಾಗಿ ಅರಣ್ಯದಲ್ಲಿ ಹೇಗೆ ಕಾಲ ಕಳೆದರು? ಅತಿ ದುಃಖಿತರಾದ ಅವರನ್ನು ಯಾರು ಅನುಸರಿಸಿ ಹೊರಟರು? ಅರಣ್ಯವಾಸದ ಕಾಲದಲ್ಲಿ ಅವರ ಆಚಾರ ವಿಚಾರಗಳು, ಆಹಾರ ವಿಹಾರಾದಿಗಳು ಹೇಗಿದ್ದವು? ಶತ್ರುನಾಶಕರಾದ ಶೂರರಾದ ಪಾಂಡವರು ಕಾಡಿನಲ್ಲಿ 12 ವರ್ಷಗಳನ್ನು ಹೇಗೆ ಕಳೆದರು? ಸ್ತ್ರೀಯರಲ್ಲಿ ತಿಲಕಪ್ರಾಯಳಾದ ಮಹಾಪತಿವ್ರತೆಯಾದ ಸತ್ಯವ್ರತೆಯಾದ ವನವಾಸಕ್ಕೆ ಅನರ್ಹಳಾದ ಪಿತಾಮಹಿಯಾದ ದ್ರೌಪದಿಯು ಆ ವನವಾಸದ ದಾರುಣ ದುಃಖವನ್ನು ಹೇಗೆ ಅನುಭವಿಸಿದಳು? ಮಹಾಪರಾಕ್ರಮಿಗಳಾದ ಮತ್ತು ದೇಹದ ಕಾಂತಿಯಿಂದಲೂ ತೇಜಸ್ಸಿನಿಂದಲೂ ಪ್ರಕಾಶಿಸುತ್ತಿದ್ದ ನನ್ನ ತಾತಂದಿರ ಸುಚರಿತಗಳನ್ನು ಕೇಳಲು ಉತ್ಸುಕನಾಗಿದ್ದೇನೆ. ಬ್ರಾಹ್ಮಣೋತ್ತಮರೇ, ನೀವು ಕಥೆಯನ್ನು ಹೇಳುತ್ತಿದ್ದಂತೆಲ್ಲ ನನಗೆ ಮತ್ತು ಕೇಳಬೇಕೆನ್ನುವ ಕೌತೂಹಲವೂ ಹೆಚ್ಚುತ್ತಿದೆ. ಆದುದರಿಂದ ದಯಮಾಡಿ ಎಲ್ಲವನ್ನೂ ವಿವರವಾಗಿ ಹೇಳಿರಿ. ಜನ್ಮೇಜಯ, ಪಗಡೆಯಾಟದಲ್ಲಿ ಸೋತು ಧೃತರಾಷ್ಟ್ರನ ಮಕ್ಕಳ ಮತ್ತು ದುರ್ಮಂತ್ರಿಗಳ ಕರ್ಣಕಠೋರವಾದ ಮಾತುಗಳನ್ನು ಕೇಳಿ ಕುಪಿತರಾದ ಪಾಂಡವರು ಹಸ್ತಿನಾಪಟ್ಟವನ್ನು ಬಿಟ್ಟು ಹೊರಟರು. ವರ್ಧಮಾನವೆಂಬ ಹೆಬ್ಬಾಗಿಲಿನಿಂದ ಹೊರಕ್ಕೆ ಬಂದು ಆಯುಧಪಾಣಿಗಳಾಗಿ ದ್ರೌಪದಿಯೊಡನೆ ಉತ್ತರ ದಿಕ್ಕಿನ ಕಡೆಗೆ ತಿರುಗಿದರು. ಇಂದ್ರಸೇನನೇ ಮೊದಲಾದ 14 ಮಂದಿ ನಿಷ್ಠಾವಂತರಾದ ಸೇವಕರು ತಮ್ಮ ತಮ್ಮ ಪತ್ನಿಯರೊಡನೆ ರಥಗಳಲ್ಲಿ ಕುಳಿತು ಪಾಂಡವರನ್ನು ಅನುಸರಿಸಿ ಹೊರಟರು. ಪಾಂಡವರ ಪ್ರಸ್ಥಾನವನ್ನು ತಿಳಿದ ಪಟ್ಟಣಿಗರು ಅತಿ ದುಃಖಿತರಾಗಿ ಭೀಷ್ಮ, ದ್ರೋಣ, ವಿದುರ, ಕೃಪರನ್ನು ಬಹುವಾಗಿ ತೆಗಳಿದರು. ಅಷ್ಟು ಮಾತ್ರದಿಂದಲೇ ಅವರ ದುಃಖವು ಕಡಿಮೆಯಾಗಲಿಲ್ಲ. ಪಾಂಡವರ ವನವಾಸಕ್ಕೆ ಕಾರಣ ಮತ್ತು ಆ ಸಮಯದಲ್ಲಿ ತಮ್ಮ ಕರ್ತವ್ಯ ಇವೆಲ್ಲವನ್ನೂ ಭಯವಿಲ್ಲದೆ ಕೂಲಂಕುಷವಾಗಿ ತರ್ಕಿಸತೊಡಗಿದರು. ಅಯ್ಯೋ, ದುರ್ಮಂತ್ರಿಗಳಾದ ಕರ್ಣ, ಶಕುನಿ, ದುಶ್ಯಾಸನರೊಡನೆ ದುರ್ಯೋಧನನು ರಾಜ್ಯವನ್ನಾಳಲು ಪ್ರಾರಂಭಿಸಿದನೆಂದರೆ ನಮ್ಮ ಸಂಸಾರ, ನಮ್ಮ ಮನೆ ಮಠಗಳು, ನಮ್ಮ ಆಚಾರ ವಿಚಾರಗಳು, ಧರ್ಮಾರ್ಥಗಳು ಎಲ್ಲವೂ ಹಾಳಾದಂತೆಯೇ ಸರಿ. ಸುಖವೆಂಬುದು ಸ್ವಪ್ನದಲ್ಲಿಯೂ ಲಭಿಸುವುದಿಲ್ಲ. ದುರ್ಯೋಧನನ ದುರ್ಗುಣಗಳು ಒಂದೆರಡಲ್ಲ. ದುರ್ಯೋಧನನು ಗುರುಜನರನ್ನೇ ದ್ವೇಷಿಸುವನು. ಅವನ ಗೆಳೆಯರು ಸದಾಚಾರ ವಿಹೀನರು.
ದುರ್ಯೋಧನನು ಯಾವಾಗಲೂ ಅರ್ಥಾಪೇಕ್ಷೆಯು, ದುರಭಿಮಾನಿಯು, ನೀಚ ಕಾರ್ಯದಲ್ಲಿಯೇ ಹೆಚ್ಚಿನ ಆಸಕ್ತಿಯುಳ್ಳವನು, ಸ್ವಭಾವತಃ ನಿರ್ದಯನು. ಇಂತಹವನು ರಾಜ್ಯಪಾಲನಾದನೆಂದರೆ ನಿಶ್ಚಯವಾಗಿ ಈ ಪ್ರಪಂಚವೇ ಹಾಳಾಗುತ್ತದೆ. ಆದುದರಿಂದ ನಾವೀ ರಾಜ್ಯದಲ್ಲಿ ಒಂದು ಕ್ಷಣವಾದರೂ ನಿಲ್ಲುವುದು ಉಚಿತವೆನಿಸುವುದಿಲ್ಲ. ಪಾಂಡವರಾದರೋ ಸಕಲ ಸದ್ಗುಣ ಸಂಪನ್ನರಾಗಿದ್ದಾರೆ. ಪಾಂಡವರು ಅನುಕಂಪವುಳ್ಳವರು, ಮಹಾತ್ಮರು, ಜಿತೇಂದ್ರಿಯರು, ಜಿತಶತ್ರುಗಳು, ಶತ್ರುಗಳಾದ ಇಂದ್ರಿಯಗಳನ್ನು ಜಯಿಸಿರತಕ್ಕವರು, ಪಾಪಕರ್ಮ ಮಾಡಲು ನಾಚಿಕೆ ಪಡುವವರು, ಕೀರ್ತಿಮಂತರು ಮತ್ತು ಧರ್ಮಾಚಾರ ಪರಾಯಣರು. ಇಂತಹ ಪಾಂಡವರ ಜೊತೆಯಲ್ಲೇ ಹೊರಟು ಹೋಗೋಣ. ನೆರೆದಿದ್ದ ಜನಸ್ತೋಮವು ಏಕಕಂಠದಿಂದ ತಥಾಸ್ತು ಎಂದು ಘೋಷಿಸಿತು. ಸಾಲು ಸಾಲಾಗಿ ಪ್ರಜೆಗಳೆಲ್ಲರೂ ಪಾಂಡವರನ್ನೇ ಅನುಸರಿಸಿ ಹೊರಟು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನು ಸಂಧಿಸಿ ಕೈಜೋಡಿಸಿ ನಮಿಸುತ್ತಾ ಹೇಳತೊಡಗಿದರು. ರಾಜಕುಮಾರರೇ, ನಿಮಗೆ ಮಂಗಳವಾಗಲಿ. ನಮ್ಮೆಲ್ಲರನ್ನು ಪರಿತ್ಯಜಿಸಿ ನೀವೆಲ್ಲಿಗೆ ಹೋಗುತ್ತಿದ್ದೀರಿ? ನೀವೆಲ್ಲಿಗೆ ಹೋದರೂ ನಾವು ನಿಮ್ಮನ್ನೇ ಹಿಂಬಾಲಿಸಿ ಬರುವೆವು. ಮೋಸದ ಪಗಡೆಯಾಟದಲ್ಲಿ ನೀವು ನಿಮ್ಮ ಶತ್ರುಗಳಿಂದ ಪರಾಜಿತರಾದಿರೆಂದು ತಿಳಿದು ನಾವೆಲ್ಲರೂ ಬಹಳ ದುಃಖಿತರಾದೆವು. ನಿಮ್ಮ ಅಗಲುವಿಕೆಯಿಂದ ನಾವು ಬಹಳ ಉದ್ವಿಗ್ನರಾಗಿದ್ದೇವೆ. ನಮ್ಮನ್ನು ಬಿಟ್ಟು ನೀವು ಮಾತ್ರ ಅರಣ್ಯಕ್ಕೆ ಹೋಗುವುದು ಖಂಡಿತವಾಗಿಯೂ ಯುಕ್ತವಲ್ಲ. ನಾವು ನಿಮ್ಮ ಭಕ್ತರಾಗಿದ್ದೇವೆ, ಮಿತ್ರರಾಗಿದ್ದೇವೆ, ಸದಾ ನಿಮ್ಮ ಹಿತಚಿಂತನೆಯಲ್ಲಿಯೇ ಆಸಕ್ತರಾಗಿದ್ದೇವೆ. ಇಂತಹವರನ್ನು ಬಿಟ್ಟು ಹೊರಡುವುದು ನಿಮ್ಮಂತಹ ಧರ್ಮಾತ್ಮರಿಗೆ ಉಚಿತವೇ? ಯುಧಿಷ್ಠಿರ, ದುರ್ಯೋಧನನಿಂದ ಪರಿಪಾಲಿಸಲ್ಪಡುವ ರಾಜ್ಯದಲ್ಲಿ ನಾವು ಒಂದು ಕ್ಷಣ ಮಾತ್ರವೂ ಇದ್ದು ನಾಶ ಹೊಂದಲಾರೆವು. ದುಷ್ಟರಿಂದ ಪರಿಪಾಲಿಸಲ್ಪಡುವ ರಾಜ್ಯದಲ್ಲಿ ಏಕೆ ಇರಬಾರದು? ಅಂತಹ ದೇಶದಲ್ಲಿ ವಾಸ ಮಾಡುವುದರಿಂದುಂಟಾಗುವ ದುಷ್ಫಲಗಳೇನು ಎಂಬುದನ್ನು ವಿವರಿಸಿ ಹೇಳುವವು ಕೇಳು ಧರ್ಮಜ. ಬಟ್ಟೆ, ನೀರು, ಎಳ್ಳು ಅಂದರೆ ಎಣ್ಣೆ, ಭೂಮಿ ಇವುಗಳು ಪುಷ್ಪಗಳ ಸಂಪರ್ಕದಿಂದ ಆಯಾ ಪುಷ್ಪಗಳ ವಾಸನೆಯನ್ನು ಪಡೆಯುವಂತೆ ಒಬ್ಬ ಮನುಷ್ಯನು ತಾನು ಮಾಡುವ ಸಂಸರ್ಗದಿಂದ ಸಂಸರ್ಗೀಯ ಗುಣದೋಷಗಳನ್ನೇ ಹೊಂದುತ್ತಾನೆ. ಗುಣಗಳು ಯಾವಾಗಲೂ ಸಂಸರ್ಗದಿಂದ ಉತ್ಪನ್ನವಾಗುತ್ತವೆ. ಅದಕ್ಕೆ ಕೆಟ್ಟವರ ಸಹವಾಸದಲ್ಲಿ ಇರಲೇಬಾರದು. ಯಥಾ ರಾಜ ತಥಾ ಪ್ರಜಾ. ರಾಜನೇ ಕೆಟ್ಟ ಗುಣಗಳಿಂದ ಯುಕ್ತನಾಗಿದ್ದಾನೆಂದರೆ ಪ್ರಜೆಗಳು ಇನ್ನೂ ಅದೆಲ್ಲ ನಾರ್ಮಲ್ ಅಂದ್ಕೊಂಡ್ಬಿಡ್ತಾರೆ. ಮೂಢರ ಸಮಾಗಮವು ಮದಮೋಹಗಳಿಗೆ ಉತ್ಪತ್ತಿ ಸ್ಥಾನವಾಗಿರುತ್ತದೆ. ಸಾಧು ಸತ್ಪುರುಷರ ಸಮಾಗಮವು ಸದ್ಧರ್ಮ ವರ್ತನೆಗೆ ಉಗಮ ಸ್ಥಾನವಾಗಿರುತ್ತದೆ. ಆದುದರಿಂದ ಪ್ರಾಜ್ಞರಾಗಿಯೂ, ವಯೋವೃದ್ಧರಾಗಿಯೂ, ಸುಸ್ವಭಾವವುಳ್ಳವರಾಗಿಯೂ, ತಪಸ್ವಿಗಳಾಗಿಯೂ, ಸಭ್ಯರಾಗಿಯೂ, ಶ್ರಮಪರಾಯಣರಾಗಿಯೂ ಇರುವವರೊಡನೆ ಸಹವಾಸ ಮಾಡುವುದು ಶ್ರೇಯಸ್ಕರವಾಗಿದೆ. ವೇದಾಂಗ ಪಾರಂಗತರಾದವರ, ಸತ್ಕುಲ ಪ್ರಸೂತರ ಮತ್ತು ಸದಾಚಾರವುಳ್ಳವರ ಸೇವೆಯನ್ನು ಮಾಡಬೇಕು. ಈ ಮೂರು ಗುಣಗಳಿಂದ ವಿರಾಜಿಸುವ ಮಹಾತ್ಮರ ಸಹವಾಸವು ಶಾಸ್ತ್ರಾಧ್ಯಯನಕ್ಕಿಂತಲೂ ಉತ್ತಮವಾದ ಜ್ಞಾನವನ್ನು ಕೊಡುತ್ತದೆ. ನಾವು ಅಗ್ನಿಹೋತ್ರಾದಿಗಳನ್ನು ಮಾಡದಿದ್ದರೂ ಮೇಲೆ ಹೇಳಿದಂತೆ ಪುಣ್ಯಶೀಲರಾದ ಸತ್ಪುರುಷರ ಸಹವಾಸದಿಂದ ಉತ್ತಮ ಗತಿಯನ್ನೇ ಪಡೆಯುತ್ತೇವೆ. ಎಷ್ಟೋ ಒಂದು ನಮ್ಮ ಸನಾತನ ಧರ್ಮದಲ್ಲಿ ತಾತ ಮುತ್ತಾತಿಂದರ ಆಚರಣೆಯಲ್ಲೇ ಶಾಸ್ತ್ರದಲ್ಲಿರೋ ವಿಷಯ ಆಚರಣೆಯಲ್ಲೇ ಇದೆ. ಎಷ್ಟೋ ವಿಷಯಗಳು ಹೆಂಗೆ ಎದ್ದೇಳಬೇಕು, ಯಾವ ಕರ್ಮನ ಹೆಂಗೆ ಮಾಡಬೇಕು, ಸತ್ತ ಮೇಲೆ ಇವೆಲ್ಲ ಹೆಂಗೆಲ್ಲ ಮಾಡಬೇಕು. ಸುಮಾರು ಹಳ್ಳಿಗಳಲ್ಲಿ ಯಾರು ಏನು ಶಾಸ್ತ್ರ ಇರೋದಿಲ್ಲ, ಬಟ್ ಕರೆಕ್ಟಾಗಿ ವಿಧಿವತ್ತಾಗಿ ಮಾಡಿಬಿಡ್ತಾರೆ. ಅದು ಪರಂಪರೆ ಜೀವನದಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಅವ್ರ ಜೊತೆಲಿದ್ದರೆ ಸಾಕು, ಒಳ್ಳೆ ವಿಷಯಗಳೆಲ್ಲ ಹಂಗೆ ತಿಳ್ಕೊಂಡಂಗೆ ಆಗ್ಬಿಡುತ್ತೆ. ಪುಣ್ಯವಂತರಾಗುತ್ತೇವೆ. ಹಾಗಲ್ಲದೆ ಪಾಪಾತ್ಮರ ಸೇವೆಯಲ್ಲಿಯೇ ಇದ್ದರೆ ನಾವೆಲ್ಲರೂ ಪಾಪಿಷ್ಠರೇ ಆಗುತ್ತೇವೆ. ಯುಧಿಷ್ಠಿರ, ಅಸತ್ಪುರುಷರ ದರ್ಶನ, ಸ್ಪರ್ಶ, ಅವರೊಡನೆ ಸಂಭಾಷಣೆ ಮತ್ತು ಅವರೊಡನೆ ಕುಳಿತುಕೊಳ್ಳುವಿಕೆ ಇವುಗಳಿಂದ ಧರ್ಮದ ಲೋಪವುಂಟಾಗುತ್ತದೆ. ಮನಃಶುದ್ಧಿ ಇಲ್ಲದೆ ಯಾವ ವಿಧವಾದ ಸಾಧನೆಯೂ ಸಿದ್ಧಿಸುವುದಿಲ್ಲ. ನೀಚರ ಸಮಾಗಮದಿಂದ ಬುದ್ಧಿವಿಕಾರ ಉಂಟಾಗುತ್ತದೆ. ನೀಚರೂ ಅಲ್ಲದ, ಸತ್ಪುರುಷರೂ ಅಲ್ಲದ, ಮಧ್ಯವರ್ತಿಗಳಾದ ಜನರೊಡನೆ ಮಾಡುವ ಸಮಾಗಮದಿಂದ ಯಾವ ವಿಧವಾದ ನಿಶ್ಚಯ ಜ್ಞಾನವೂ ಲಭಿಸದೆ ಮನಸ್ಸು ಡೋಲಾಯಮಾನವಾಗುತ್ತದೆ.
ಸತ್ಪುರುಷರಾದ ಕಾಮಿಗಳಲ್ಲದವರ ಮತ್ತು ಧರ್ಮಿಷ್ಠರಾದ ಉತ್ತಮರ ಸಹವಾಸದಿಂದ ಬುದ್ಧಿಯು ಶ್ರೇಷ್ಠತ್ವವನ್ನು ಎಂದರೆ ವಿಕಾಸವನ್ನು ಪಡೆಯುತ್ತದೆ. ಧರ್ಮ ಕಾಮಾರ್ಥ ಸಾಧನೆಗಳಿಗೆ ಯಾವ ಯಾವ ಸದ್ಗುಣಗಳಿರಬೇಕೆಂದು ಹೇಳಲ್ಪಟ್ಟಿವೆಯೋ ಅಂತಹ ದೇಶಾಚಾರ ಮತ್ತು ವೇದೋಕ್ತ ವಿಷಯಗಳಿಗೆ ಅನುಗುಣವಾದ ಸಕಲ ಸದ್ಗುಣಗಳು ನಿಮ್ಮಲ್ಲಿ ಸಮಷ್ಟಿ ರೂಪದಲ್ಲಿಯೂ ಪ್ರತ್ಯೇಕವಾಗಿಯೂ ಮೂರ್ತಿಮತ್ತಾಗಿ ನೆಲೆಸಿವೆ. ಈ ಕಾರಣಗಳಿಂದ ನಮ್ಮ ಉದ್ಧಾರಕ್ಕೋಸ್ಕರ ಸಕಲ ಸದ್ಗುಣ ಸಂಪನ್ನರಾದ ನಿಮ್ಮ ಸಹವಾಸದಲ್ಲಿರಲು ಇಚ್ಛಿಸಿ ನಾವು ಬಂದಿರುತ್ತೇವೆ. ಯುಧಿಷ್ಠಿರನು ಹೇಳುತ್ತಾನೆ, ಪ್ರಜೆಗಳೇ, ನಾವು ನಿಶ್ಚಯವಾಗಿಯೂ ಧನ್ಯರು. ಸ್ನೇಹ ಕಾರುಣ್ಯಯುಕ್ತರಾದ ನೀವು ಬ್ರಾಹ್ಮಣ ಪ್ರಮುಖರಾಗಿ ಬಂದು ನಮ್ಮಲ್ಲಿ ಹೆಚ್ಚಿನ ಗುಣಗಳಿಲ್ಲದಿದ್ದರೂ ಬಹುಗುಣವಂತರೆಂದು ಶ್ಲಾಘಿಸುತ್ತಿರುವಿರಿ. ನಿಮ್ಮ ಕಾರುಣ್ಯಯುಕ್ತವಾದ ಸ್ನೇಹಕ್ಕೆ ನಾನು ಕೃತಜ್ಞರಾಗಿರುವೆನು. ನನ್ನ ಅನುಜರಿಂದೊಡಗೂಡಿ ವಿಶ್ವಾಸಿಗಳಾದ ನಿಮಗೆ ಒಂದು ವಿಷಯವನ್ನು ಹೇಳಲಿಚ್ಛಿಸುವೆನು. ನೀವು ಅದರಂತೆ ನಡೆಯಲೇಬೇಕು. ನಮ್ಮ ಮೇಲಿನ ಕರುಣೆಯಿಂದಾದರೂ ನನ್ನ ಮಾತನ್ನು ನಡೆಸಿಕೊಡಬೇಕು. ಇತರರ ಮೇಲಿನ ಕೋಪದಿಂದ ನೀವು ನಾನು ಹೇಳಿರುವುದನ್ನು ಮೀರಿ ನಡೆಯಬಾರದು. ನಮ್ಮ ಅಜ್ಜನಾದ ಭೀಷ್ಮ, ಧೃತರಾಷ್ಟ್ರ, ವಿದುರ, ನಮ್ಮ ತಾಯಿಯಾದ ಕುಂತಿ ಮತ್ತು ಹಿತೈಷಿಗಳಾದ ಇನ್ನೂ ಅನೇಕ ಜನರು ಹಸ್ತಿನಾಪುರದಲ್ಲಿ ಉಳಿದಿರುತ್ತಾರೆ. ನಮಗೆ ಹಿತವನ್ನುಂಟು ಮಾಡಬೇಕೆನ್ನುವ ಅಭಿಲಾಷೆ ಇದ್ದಲ್ಲಿ ಈಗಲೇ ನೀವು ಹಿಂದಿರುಗಿ ಹೋಗಿ ನಮ್ಮ ಅಗಲುವಿಕೆಯಿಂದ ಪರಿತಪಿಸುತ್ತಿರುವ ಅವರೆಲ್ಲರನ್ನೂ ಸಂತೈಸಿರಿ. ನೀವೆಲ್ಲರೂ ಸೇರಿ ಅವರಿಗೆ ಯಾವ ವಿಧವಾದ ಅಪಾಯವೂ ಉಂಟಾಗದ ರೀತಿಯಲ್ಲಿ ಅವರನ್ನು ರಕ್ಷಿಸಿರಿ. ನಮ್ಮ ಅರಣ್ಯವಾಸದ ವಾರ್ತೆಯನ್ನು ಕೇಳಿ ದುಃಖಿತರಾಗಿರುವ ನೀವು ಬಹುದೂರದವರೆಗೆ ಬಂದು ಬಿಟ್ಟಿರುವಿರಿ. ದಯವಿಟ್ಟು ನೀವೆಲ್ಲರೂ ಹಿಂದಿರುಗಿರಿ. ಮುಂದೆ ನಿಮ್ಮನ್ನು ಬಂದು ಸೇರುವೆವೆಂದು ಶಪಥ ಮಾಡಿ ಹೇಳುತ್ತೇವೆ. ನೀವು ನಮ್ಮ ಮೇಲಿಟ್ಟಿರುವ ಸ್ನೇಹವು ನಾನು ರಕ್ಷಿಸಬೇಕೆಂದು ನಿಮಗೊಪ್ಪಿಸಿರುವ ನಮ್ಮ ಬಂಧುಗಳ ಕಡೆಗಿರಲಿ. ನಮ್ಮ ಬಂಧುಗಳ ಸುರಕ್ಷಿತರಾಗಿರಬೇಕೆಂದು ನನ್ನ ಹೃದಯವು ತವಕಿಸುತ್ತಿದೆ. ಇದೇ ನನಗೆ ಶ್ರೇಷ್ಠವಾದ ಕಾರ್ಯ. ಅವರ ರಕ್ಷಣೆಯ ಭಾರವನ್ನು ನೀವು ವಹಿಸಿಕೊಂಡಲ್ಲಿ ನಾನು ಸಂತುಷ್ಟನಾಗುತ್ತೇನೆ. ಹಾಗೂ ಈ ಕಾರ್ಯವನ್ನು ಮಾಡಿದರೆ ನಮ್ಮನ್ನು ನೀವು ಸತ್ಕರಿಸಿದಂತೆಯೂ ಆಗುತ್ತದೆ. ಪ್ರಜೆಗಳು ಯುಧಿಷ್ಠಿರನ ಮಾತಿಗೆ ಏನೆಂದು ತಾನೇ ಉತ್ತರ ಕೊಟ್ಟರು. ಹಸ್ತಿನೆಗೆ ಹಿಂದಿರುಗಬೇಕಾಯಿತು. ಯುಧಿಷ್ಠಿರನನ್ನು ಬಿಟ್ಟು ಹೋಗಲಾರದೆ ಎಲ್ಲರೂ ಅಯ್ಯೋ ಎಂದು ಆರ್ತನಾದಗಳನ್ನು ಮಾಡಿದರು. ಧರ್ಮರಾಜನ ಗುಣಗಳನ್ನು ಸ್ಮರಿಸಿ ಕಣ್ಣೀರು ಸುರಿಸುತ್ತಾ ಇಷ್ಟವಿಲ್ಲದೆಯೇ ಕಟ್ಟಕಡೆಗೆ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಪೌರರೆಲ್ಲರೂ ಹಸ್ತಿನೆಗೆ ಹಿಂದಿರುಗಿದರು. ಪಟ್ಟಣಿಗರು ಹೊರಟು ಹೋದ ನಂತರ ಪಾಂಡವರೆಲ್ಲರೂ ತಮ್ಮ ತಮ್ಮ ರಥಗಳಲ್ಲಿ ಕುಳಿತು ಮುಂದೆ ಹೊರಟರು. ಸಾಯಂಕಾಲದ ವೇಳೆಗೆ ಗಂಗಾ ತೀರದಲ್ಲಿದ್ದ ಪ್ರಮಾಣಕೋಟಿ ಎಂಬ ದೊಡ್ಡ ಆಲದ ಮರದ ಸಮೀಪವನ್ನು ತಲುಪಿದರು. ಪವಿತ್ರತಮಲಾದ ಭಾಗೀರಥಿಯಲ್ಲಿ ಗಂಗಾ ನದಿ ಸಂಧ್ಯಾದಿಗಳನ್ನು ಮುಗಿಸಿದರು. ದುಃಖಿತರಾಗಿದ್ದ ಅವರಿಗೆ ಆಹಾರವೇನೂ ಬೇಡವಾಯಿತು. ಕೇವಲ ಒಂದೆರಡು ಗುಟುಕು ನೀರು ಕುಡಿದು ಆ ರಾತ್ರಿಯನ್ನು ಕಳೆದರು. ಪಾಂಡವರನ್ನು ಹಿಂಬಾಲಿಸಿ ಬಂದಿದ್ದ ಪಟ್ಟಣಿಗರೆಲ್ಲರೂ ಹಸ್ತಿನೆಗೆ ಹಿಂದಿರುಗಿದರು. ಕೆಲವು ಮಂದಿ ಅಗ್ನಿಹೋತ್ರಿಗಳು ಮತ್ತು ಅಗ್ನಿಹೋತ್ರಿಗಳಲ್ಲದ ವಿಪ್ರರು ತಮ್ಮ ಶಿಷ್ಯರೊಡನೆ ಧರ್ಮಜನನ್ನು ಅನುಸರಿಸಿ ಗಂಗಾ ತೀರಕ್ಕೂ ಬಂದರು. ಆ ರಾತ್ರಿಯನ್ನು ಪಾಂಡವರೊಡನೆಯೇ ಕಳೆದರು. ಮಹಾ ತೇಜಸ್ವಿಗಳಾದ ಬ್ರಾಹ್ಮಣರ ಮಧ್ಯದಲ್ಲಿ ಯುಧಿಷ್ಠಿರನು ಅಮಿತವಾದ ಕಾಂತಿಯಿಂದ ಪ್ರಕಾಶಿಸಿದನು. ಸಾಯಂಕಾಲವಾದೊಡನೆಯೇ ರಮಣೀಯವೋ ಮತ್ತು ಭಯಂಕರವೂ ಆಗಿದ್ದ ಆ ಸಮಯದಲ್ಲಿ ಹೋತ್ರಿಗಳಾದ ಬ್ರಾಹ್ಮಣರು ತಮ್ಮೊಡನೆಯೇ ತಂದಿದ್ದ ಯಜ್ಞೇಶ್ವರನನ್ನು ಪ್ರಜ್ವಲಿಸಿ ಸುಷ್ಟುವಾದ ಮತ್ತು ಸುಸ್ವರವಾದ ವೇದ ಮಂತ್ರಗಳನ್ನು ಕಿವಿಗಿಂಪಾಗುವ ರೀತಿಯಲ್ಲಿ ಹೇಳುತ್ತಾ ಯಜ್ಞೇಶ್ವರನಲ್ಲಿ ಹೋಮ ಮಾಡಿದರು. ಅನಂತರದಲ್ಲಿ ಹಂಸನಾದಕ್ಕೆ ಸಮಾನವಾದ ಕಂಠಧ್ವನಿಯುಳ್ಳ ಬ್ರಾಹ್ಮಣರು ಅನೇಕ ಶಾಸ್ತ್ರಾರ್ಥಗಳನ್ನು ಧರ್ಮರಾಜನಿಗೆ ಹೇಳುತ್ತಾ ಸಮಾಧಾನಪಡಿಸುತ್ತಾ ಅವನು ತನ್ನ ದುಃಖವನ್ನು ತಾತ್ಕಾಲಿಕವಾಗಿ ಮರೆಯುವಂತೆ ಮಾಡಿ ರಾತ್ರಿಯನ್ನು ಕಳೆದರು. ಜನ್ಮೇಜಯ, ರಾತ್ರಿಯು ಕಳೆದು ಸುಪ್ರಭಾತವಾಯಿತು. ಪಾಂಡವರು ಘೋರಾರಣ್ಯಕ್ಕೆ ಹೋಗಲು ಸಿದ್ಧರಾಗಿ ನಿಂತರು. ಭಿಕ್ಷಾಟನೆಯೇ ವೃತ್ತಿಯಾಗಿ ಉಳ್ಳ ಬ್ರಾಹ್ಮಣರು ಪಾಂಡವರ ಮುಂದುಗಡೆ ಪ್ರಯಾಣ ಸನ್ನದ್ಧರಾಗಿ ನಿಂತರು. ಅವರು ತಮ್ಮ ಜೊತೆಯಲ್ಲಿ ಹೊರಟಿರುವುದನ್ನು ಕಂಡು ಯುಧಿಷ್ಠಿರನು ಬ್ರಾಹ್ಮಣರನ್ನು ಕುರಿತು ಹೇಳಿದನು,
ಬ್ರಾಹ್ಮಣೋತ್ತಮರೇ, ನಾವು ನಮ್ಮ ಸರ್ವಸ್ವವನ್ನು ಕಳೆದುಕೊಂಡು ರಾಜಕೋಶಾದಿಗಳನ್ನು ಕಳೆದುಕೊಂಡು ಬಹು ದುಃಖಿತರಾಗಿ ಕಾಡಿನಲ್ಲಿ ಸಿಕ್ಕುವ ಕಂದಮೂಲ ಫಲಗಳನ್ನೇ ನಂಬಿ ಅರಣ್ಯಕ್ಕೆ ಹೊರಟಿದ್ದೇವೆ. ಮೇಲಾಗಿ ಅರಣ್ಯವು ದುಷ್ಟಮೃಗಗಳಿಂದಲೂ ಘಟಸರ್ಪಗಳಿಂದಲೂ ನಿಬಿಡವಾಗಿದ್ದು ವಾಸಿಸಲು ಅಪಾಯಕರವಾಗಿದೆ. ಅಲ್ಲಿ ನಿಮಗೆ ನಿಶ್ಚಯವಾಗಿಯೂ ಹೆಚ್ಚು ಕ್ಲೇಶವುಂಟಾಗುವುದೆಂದು ನನಗನಿಸುತ್ತದೆ. ಬ್ರಾಹ್ಮಣರ ಕ್ಲೇಶವು ದೇವತೆಗಳನ್ನು ವಿನಾಶಗೊಳಿಸುತ್ತದೆ. ಹೀಗಿರುವಾಗ ನನ್ನಂಥವರ ಅವಸ್ಥೆಯು ಏನಾಗಬಹುದು? ಆದುದರಿಂದ ತಾವು ದಯೆಯಿಟ್ಟು ತಮ್ಮ ಇಚ್ಛೆ ಬಂದಲ್ಲಿಗೆ ಹೋಗಿ ಬನ್ನಿರಿ. ವಿಪ್ರರು ಹೇಳುತ್ತಾರೆ, ಮಹಾರಾಜ, ನೀನು ಎಲ್ಲಿಗೆ ಹೋಗಲಿರುವೆಯೋ ನಾವು ಅಲ್ಲಿಗೆ ಬರುವೆವು. ಸದ್ಧರ್ಮದರ್ಶಿಗಳಾದ ನಿಮ್ಮಲ್ಲಿಯೇ ಅನುರಕ್ತರಾಗಿರುವ ನಮ್ಮನ್ನು ಪರಿತ್ಯಜಿಸಿ ಹೋಗುವುದು ಧರ್ಮಿಷ್ಠನಾದ ನಿನಗೆ ಖಂಡಿತವಾಗಿ ಉಚಿತವೆನಿಸುವುದಿಲ್ಲ. ದೇವತೆಗಳು ತಮ್ಮ ಭಕ್ತರ ಮೇಲೆ ಕರುಣೆಯನ್ನಿಟ್ಟಿರುತ್ತಾರೆ. ಮೇಲಾಗಿ ಸದಾಚಾರ ಸದ್ವೃತ್ತಿಗಳುಳ್ಳ ಬ್ರಾಹ್ಮಣರ ವಿಷಯದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಅನುಕಂಪವಿರುತ್ತದೆ. ಧರ್ಮಜನು ಹೇಳುತ್ತಾನೆ, ವಿಪ್ರರೇ, ಬ್ರಾಹ್ಮಣರ ವಿಷಯದಲ್ಲಿ ನನಗೆ ಅಪಾರವಾದ ಭಕ್ತಿ ಇದೆ. ಆದರೆ ನನಗಿಂದು ಪ್ರಾಪ್ತವಾಗಿರುವ ಸಹಾಯ ಶೂನ್ಯತೆಯು ನನ್ನ ಮನಸ್ಸಿನಲ್ಲಿ ಕಳವಳವನ್ನುಂಟು ಮಾಡಿರುವುದು. ಈ ನನ್ನ ಅನುಜರ ಕಂದಮೂಲ ಫಲಗಳನ್ನು ತರಲು ಸಮರ್ಥರಾಗಿದ್ದರೂ ದ್ರೌಪದಿ ಒದಗಿರುವ ಸಂಕಟವನ್ನು ಮತ್ತು ರಾಜ್ಯದ ಅಪಹರಣವನ್ನು ನೆನೆದು ಬಹಳ ವ್ಯಾಕುಲರಾಗಿದ್ದಾರೆ. ಇವರಿಷ್ಟು ವ್ಯಾಕುಲತೆಯಿಂದಿರುವಾಗ ಇವರಿಗೆ ಇನ್ನೂ ಹೆಚ್ಚಿನ ತೊಂದರೆಯನ್ನು ಕೊಡಲು ನನಗಿಷ್ಟವಿಲ್ಲ. ಬ್ರಾಹ್ಮಣರು ಹೇಳುತ್ತಾರೆ, ಧರ್ಮಜ, ನಮ್ಮ ರಕ್ಷಣೆ ಅಥವಾ ಪೋಷಣೆಯ ವಿಷಯವಾಗಿ ನೀನು ಮನಸ್ಸಿನಲ್ಲಿ ಸ್ವಲ್ಪವೂ ಚಿಂತಿಸಬೇಕಾಗಿಲ್ಲ. ನಾವು ನಿನ್ನ ಅನುಬಂಧಿಗಳೆಂದು ತಿಳಿದರೆ ಸಾಕು. ನಾವೇ ನಮ್ಮ ಆಹಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇವೆ. ನಾವು ನಿನ್ನನ್ನು ಅನುಸರಿಸಿ ಬಂದು ನಿನ್ನ ಆಶ್ರಯದಲ್ಲಿದ್ದು ಧ್ಯಾನದಿಂದಲೂ ಸ್ತೋತ್ರಗಳಿಂದಲೂ ನಿನಗೆ ಮಂಗಳವಾಗುವಂತೆ ಅನುದಿನವೂ ದೇವತೆಗಳನ್ನು ಪ್ರಾರ್ಥಿಸುತ್ತೇವೆ. ಒಳ್ಳೊಳ್ಳೆಯ ಪ್ರವಚನಗಳಿಂದಲೂ ರಮ್ಯವಾದ ಕಥೆಗಳಿಂದಲೂ ನಿನ್ನ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡಿ ನಾವು ನಿನ್ನ ಆನಂದದಲ್ಲಿ ಪಾಲ್ಗೊಳ್ಳುತ್ತೇವೆ. ಯುಧಿಷ್ಠಿರನು ಹೇಳ್ತಾನೆ, ನೀವು ಹೇಳುವುದು ಯುಕ್ತವಾಗಿಯೇ ಇದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಸತ್ಪುರುಷರ ಸಹವಾಸವು ನನಗೆ ನಿಶ್ಚಯವಾಗಿಯೂ ಆನಂದವನ್ನುಂಟು ಮಾಡುತ್ತದೆ. ಆದರೆ ನನ್ನ ಈ ದುರವಸ್ಥೆಯು ನನ್ನ ಆತ್ಮಕ್ಕೆ ಧಿಕ್ಕಾರವೆಂದು ಹೇಳಿಕೊಳ್ಳುವ ರೀತಿಯಲ್ಲಿದೆ. ನೀವುಗಳೆಂದಿಗೂ ಕ್ಲೇಶವನ್ನು ಅನುಭವಿಸಬಾರದು. ಕಾಡು ಮೇಡುಗಳನ್ನು ನೆಳೆದು ನೀವೇ ನಿಮ್ಮ ಆಹಾರವನ್ನು ಕಷ್ಟಪಟ್ಟು ತಂದುಕೊಳ್ಳುವುದನ್ನು ನಾನು ಹೇಗೆ ಸಹಿಸಲಿ? ಅಯ್ಯೋ, ಇಷ್ಟಕ್ಕೂ ಮುಖ್ಯ ಕಾರಣರಾದ ಪಾಪಾತ್ಮರಾದ ಧೃತರಾಷ್ಟ್ರನ ಮಕ್ಕಳಿಗೆ ಧಿಕ್ಕಾರವಿರಲಿ. ಹೀಗೆ ಹೇಳಿ ಬಹು ಚಿಂತಾಕ್ರಾಂತನಾದ ಯುಧಿಷ್ಠಿರನು ದುಃಖಿಸುತ್ತಾ ನೆಲದ ಮೇಲೆ ಕುಳಿತನು. ಅವನ ಚಿಂತೆಯನ್ನು ಹೋಗಲಾಡಿಸುವ ಇಚ್ಛೆಯಿಂದ ಅಧ್ಯಾತ್ಮ ವಿಷಯದಲ್ಲಿ ಆಸಕ್ತರಾದ ಸಾಂಖ್ಯ ಯೋಗಗಳೆರಡರಲ್ಲಿಯೂ ನಿಷ್ಣಾತರಾದ ಶೌನಕರೆಂಬ ಬ್ರಾಹ್ಮಣರು ಯುಧಿಷ್ಠಿರನಿಗೆ ಹೇಳತೊಡಗಿದರು. ಸಾವಿರಾರು ಶೋಕದ ಸನ್ನಿವೇಶಗಳು ಮತ್ತು ನೂರಾರು ಭಯದ ಸನ್ನಿವೇಶಗಳು ಮೂಢನಾದವನ ಜೀವನದಲ್ಲೊದಗಿ ಅವನನ್ನು ಭ್ರಾಂತನನ್ನಾಗಿ ಮಾಡುವುದು ಸಹಜ. ಆದರೆ ಅಂತಹ ಸನ್ನಿವೇಶಗಳು ವಿವೇಕಿಯನ್ನು ಏನೂ ಮಾಡಲಾರವು. ಅದರಲ್ಲಿಯೂ ನಿನ್ನಂತಹವರು ಜ್ಞಾನ ವಿರುದ್ಧವಾದ ಬಹುದೋಷಯುಕ್ತವಾದ ಶ್ರೇಯಸ್ಸಿಗೆ ಘಾತವನ್ನುಂಟು ಮಾಡುವ ಕರ್ಮಗಳಲ್ಲಿ ಖಂಡಿತವಾಗಿಯೂ ಆಸಕ್ತರಾಗುವುದಿಲ್ಲ. ಮಹಾರಾಜ, ನಿನಗೆ ಅಶ್ರೇಯಸ್ಸನ್ನು ನಿರ್ಮೂಲ ಮಾಡುವ ಅಷ್ಟಾಂಗ ಯೋಗ ಸಿದ್ಧವಾದ ಶ್ರುತಿ ಸ್ಮೃತಿಗಳ ಅಧ್ಯಯನದಿಂದ ಲಭ್ಯವಾಗುವ ಪರಿಪಕ್ವವಾದ ಬುದ್ಧಿ ಇದೆ. ಆದುದರಿಂದ ಐಶ್ವರ್ಯದ ಹಾನಿಯಲ್ಲಾಗಲಿ ಬಂಧು ಜನರಿಗೊದಗಿರುವ ವಿಪತ್ತಿನಲ್ಲಾಗಲಿ ಕಷ್ಟದಲ್ಲಾಗಲಿ ಒದಗುವ ಕಾಯಿಕ ಮಾನಸಿಕ ದುಃಖಗಳಿಂದ ನಿನ್ನಂಥವರು ಕುಗ್ಗಿ ಹೋಗುವುದಿಲ್ಲ. ಆತ್ಮ ವ್ಯವಸ್ಥಾನವು ಹೇಗೆಂಬ ವಿಷಯವಾಗಿ ಜ್ಞಾನಿಯಾದ ಜನಕ ಮಹಾರಾಜನು ಹೇಳಿರುವುದನ್ನು ನಿನಗೂ ಹೇಳುವೆನು, ಕೇಳು. ಮಾನಸಿಕ ಮತ್ತು ಶಾರೀರಿಕ ದುಃಖಗಳಿಂದ ಈ ಜಗತ್ತೇ ಪೀಡಿತವಾಗಿದೆ. ಈ ಎರಡೂ ದುಃಖಗಳ ನಿವಾರಣೆಯನ್ನು ಸಂಕ್ಷೇಪವಾಗಿಯೂ ಮತ್ತು ವಿಸ್ತಾರವಾಗಿಯೂ ಹೇಳುತ್ತೇನೆ. ರೋಗ, ಅನಿಷ್ಟ ಪ್ರಾಪ್ತಿ, ಅಧಿಕ ಪರಿಶ್ರಮ ಮತ್ತು ಇಷ್ಟವಿಯೋಗ, ಈ 4ರಿಂದ ಶರೀರ ಸಂಬಂಧವಾದ ದುಃಖ ಉಂಟಾಗುತ್ತದೆ. ವನಪರ್ವದಲ್ಲೆಲ್ಲ ಋಷಿಗಳು ಎಲ್ಲ ಅದ್ಭುತವಾದಂಥ ವಿದ್ಯೆ ಇರುತ್ತೆ ಅದರಲ್ಲಿ ಮಹಾಭಾರತದಲ್ಲಿ.
ನೋಡಿ, ಈ 4ರಿಂದ ಶರೀರದಲ್ಲಿ ನಮಗೆ ಹೆಂಗೆ ದುಃಖ ಬರುತ್ತಂದರೆ ರೋಗದಿಂದ, ಅನಿಷ್ಟ ಪ್ರಾಪ್ತಿ, ಯಾವುದೋ ನಾವು ಬೇಡ ಅಂದ್ಕೊಂಡಿರ್ತೀವೋ ಅಂಥದ್ದು ಬಂದುಬಿಡ್ತಾ ಇರುತ್ತೆ. ಅಧಿಕ ಪರಿಶ್ರಮ ಮಾಡೋದು ಕೂಡ ನಮ್ಗೆ ಇಷ್ಟ ಇರೋದಿಲ್ಲ, ವಿಧಿ ಇಲ್ಲದೆ ಮಾಡಬೇಕಾದ ಪರಿಸ್ಥಿತಿ. ಯಾಕಂದರೆ ನಮ್ಮ ಸ್ವಭಾವ ನಿಷ್ಕ್ರಿಯ ತತ್ವದ ಸ್ವಭಾವ, ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುವಂಥ ಸ್ವಭಾವವುಳ್ಳವರು. ಅದಕ್ಕೆ ಪರಿಶ್ರಮ ಮಾಡೋದು ನಮ್ಮ ಸ್ವಭಾವವಲ್ಲ. ಅದು ಆ ಪರಿಶ್ರಮ ಯಾವುದೋ ಒಂದು ಕಾರಣ, ಯಾವುದೋ ಇಚ್ಛೆಯೋ ಕಾರಣ ಆಗಿರಬೇಕು, ಇಲ್ಲ ಶರೀರ ನಿರ್ವಹಣೆ, ಆಹಾರ ಹಸಿವು ಬಾಯಾರಿಕೆಯನ್ನು ನಿಯಮಿಸಿಕೊಳ್ಳೋದು, ಈ ಒಂದು ಕಾರಣಗಳಿಂದ ಬಲವಂತವಾಗಿ ಮಾಡಬೇಕಾದಂಥ ಪರಿಸ್ಥಿತಿ ಹೊರತು ವಾಸ್ತವಿಕವಾಗಿ ಸ್ವಾಭಾವಿಕವಾಗಿ ಅದು ನಮಗೆ ಕ್ಲೇಶನೇ. ಅಧಿಕ ಪರಿಶ್ರಮ ಮತ್ತು ಇಷ್ಟವಿಯೋಗ, ಯಾವುದೋ ಇಷ್ಟವಾದದ್ದು ವ್ಯಕ್ತಿನೋ ಏನೋ ಒಂದು ಅಂದ್ಕೊಂಡಿರ್ತೀವಿ, ಅದು ನಮ್ಮಿಂದ ದೂರ ಆಗಿಬಿಡುತ್ತೆ. ಇವಾಗ ಗ್ಯಾಸಲ್ಲಿ ಅಡುಗೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ, ಗ್ಯಾಸ್ ಸಿಗಲಿಲ್ಲ ಅಂದರೆ ಅದು ದೂರ ಆದರೆ ಸ್ವಲ್ಪ ಒಂದು ಪ್ರಕಾರದ ಕ್ಲೇಶನೇ ತಾನೇ. ಆ ಥರ ಯಾವುದೋ ಒಂದು ನಾವು ಚೆನ್ನಾಗಿ ಸೆಟ್ ಮಾಡ್ಕೊಂಡಿರ್ತೀವಿ, ಅದು ನಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ ಒಂದೊಂದೇ. ಈ ಥರ 4 ಪ್ರಕಾರ ಶರೀರ ಸಂಬಂಧವಾದ ದುಃಖ ಉಂಟಾಗುತ್ತದೆ. ಈ ದುಃಖ ನಿವಾರಣೆಗೆ ಇರುವ ಉಪಾಯಗಳು 2. ಔಷಧಾದಿಗಳ ಸೇವನೆ, ರೋಗಗಳು ಬಂದಾಗ ಔಷಧಾದಿಗಳು ಸೇವನೆ ಮಾಡಬೇಕು. ಯಾವಾಗಲೂ ಅದನ್ನೇ ಚಿಂತಿಸುತ್ತಿರದೆ ಮರೆಯುವುದು, ಯಾವಾಗಲೂ ದುಃಖಗಳ ರೋಗಗಳನ್ನು ಚಿಂತನೆ ಮಾಡ್ತಾ ಇರಬಾರ್ದು. ಈ 2 ಕ್ರಿಯೆ ಯೋಗಗಳಿಂದ ಆದಿವ್ಯಾಧಿಗಳೆರಡೂ ನಿವಾರಣೆಯಾಗುತ್ತವೆ, ಅಂದರೆ ರೋಗ ಮತ್ತು ಅನಿಷ್ಟ ಪ್ರಾಪ್ತಿ. ಆದುದರಿಂದ ಬುದ್ಧಿವಂತರಾದ ವಿದ್ವಾಂಸರು ಪ್ರಿಯವಾದ ಕಥೆಗಳನ್ನು ಹೇಳುವುದರಿಂದಲೂ ಭೋಗ ವಸ್ತುಗಳನ್ನು ಒದಗಿಸಿಕೊಡುವುದರಿಂದಲೂ ಮಾನವರ ಮಾನಸಿಕ ದುಃಖಕ್ಕೆ ಮೊದಲೇ ಉಪಶಮನವನ್ನು ಮಾಡುತ್ತಾರೆ. ಕಾದ ಕಬ್ಬಿಣದ ಗುಂಡನ್ನು ನೀರಿನಲ್ಲಿ ಅದ್ದಿದರೆ ನೀರು ಹೇಗೆ ಬಿಸಿಯಾಗುವುದೋ ಅದೇ ರೀತಿಯಲ್ಲಿ ಮಾನಸಿಕವಾದ ಚಿಂತೆಯಿಂದ ಶರೀರವು ಪರಿತಪಿಸುತ್ತದೆ. ದೊಡ್ಡ ಸಮಸ್ಯೆ ಈ ಮನಸ್ಸು. ಸಿಕ್ಕಾಕೊಂಬಿಟ್ಟಿದ್ದೀವಿ, ದೊಡ್ಡ ಜೈಲಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀವಿ. ಮಾನಸಿಕ ಎಂಬ ಈ ಜೈಲು ಒಳಗಡೆ ಅಲ್ಲಿ ಜೈಲರು ಹಿಂಸೆ ಕೊಟ್ಟಂಗೆ ನಮಗೆ ಈ ಮನಸ್ಸೇ ನಮಗೆ ಹಿಂಸೆ ಕೊಡ್ತಾರೆ. ಮಹಾ ಅಂದರೆ ದೊಡ್ಡ ಸಮಸ್ಯೆ ಅದು ನೋಡಿ ಹೆಂಗೆ ವರ್ಣನೆ ಮಾಡಿದ್ದಾರೆ. ಬಿಸಿ ಕಬ್ಬಿಣನ ಬಿಸಿ ಮಾಡಿ ನೀರಲ್ಲಿಟ್ಟರೆ ಬಸ್ ಅಂತ ಹೆಂಗೆ ಸರ್ರಂತ ಇರುತ್ತೋ ಹಂಗೆ ಈ ಶರೀರದಲ್ಲಿ ಆ ಮನಸ್ಸು ಹಂಗೆ ಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಅಂದರೆ ಅಷ್ಟೊಂದು ಸುಡುತ್ತೆ ನಮ್ಮನ್ನು ಅಂತ. ಉರಿಯುತ್ತಿರುವ ಬೆಂಕಿಯನ್ನು ನೀರು ಹಾಕಿ ಆರಿಸುವಂತೆ ಮಾನಸಿಕವಾದ ದುಃಖಗಳನ್ನು ಜ್ಞಾನಯೋಗದಿಂದಲೇ ಕಳೆದುಕೊಳ್ಳಬೇಕು. ಮನಸ್ಸು ಪ್ರಶಾಂತವಾದೊಡನೆಯೇ ಮನಸ್ಸಿನ ಅಶಾಂತಿಯಿಂದುಂಟಾದ ಶಾರೀರಿಕ ರೋಗವು ನಿವಾರಣೆಯಾಗುತ್ತದೆ. ನೋಡ್ದ, ಈ ಹೊರಗಡೆ ಬರೋ ಜ್ವರಾದಿಗಳು ಕೂಡ ಒಳಗಡೆ ಮನಸ್ಸು ತುಂಬ ಚಿಂತೆಗಳು ಪರಿಶ್ರಮ ಇದ್ದರೆ ಈ ಹೊರಗಡೆ ಇರೋ ಶರೀರ ಕೂಡ ಇನ್ನೂ ಜಾಸ್ತಿ ಕೆಟ್ಟೋಗುತ್ತೆ ಆರೋಗ್ಯ. ಅದಕ್ಕೆ ಮನಸ್ಸು ತುಂಬ ಶಾಂತಿಯಿಂದ ಇಟ್ಕೊಂಡಿರಬೇಕು. ಆ ಶಾಂತಿಯಿಂದ ಇಟ್ಕೊಂಡಿರ್ಬೇಕಂದ್ರೆ ನೀನು ಸಚ್ಚಿದಾನಂದ ಸ್ವರೂಪ ಅನ್ನೋ ಜ್ಞಾನ ಇದ್ರೇ ಆ ಶಾಂತಿ ಸಿಗೋದು. ಅದರಲ್ಲಿ ನೀನು ನಿಂತ್ಕೊಂಡ್ರೇ, ನಾನು ಈ ಶರೀರನ ಭಾವನೆಯಲ್ಲಿ ಹೆಚ್ಚಿದ್ರೆ ಶಾಂತಿ ಸಿಗೋದಿಲ್ಲ, ಎಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೆ ಇಲ್ಲಿ ನೋಡು, ಜ್ಞಾನ ಯೋಗದಿಂದಲೇ ಕಳೆದುಕೊಳ್ಳಬೇಕು. ಮತ್ತು ಪ್ರೀತಿ ಅಥವಾ ಸ್ನೇಹವೆಂಬುದೇ ಮಾನಸಿಕ ಚಿಂತೆಗೆ ಮುಖ್ಯ ಕಾರಣವಾಗಿರುತ್ತದೆ. ಆ ಸ್ನೇಹದಿಂದಲೇ ಜೀವನು ವಿಷಯಗಳಲ್ಲಿ ಆಸಕ್ತನಾಗುತ್ತಾನೆ, ದುಃಖದಲ್ಲಿಯೂ ಮುಳುಗುತ್ತಾನೆ. ವಿಷಯಗಳ ಮೇಲೆ ಇರೋ ಆಸಕ್ತಿ, ಪ್ರೀತಿ. ದುಃಖ ಭಯಗಳು ಸ್ನೇಹ ಮೂಲವಾಗಿರುತ್ತವೆ. ಒಂದು ವಸ್ತುವಿನಲ್ಲಿ ವಿಶೇಷವಾಗಿ ಅಂಟಿಕೊಂಡಿರುವುದೇ ಸ್ನೇಹ. ಆ ವಸ್ತು ಇಲ್ಲದ್ರೆ ನನ್ನ ಜೀವನ ನಡೆಸೋಕ್ಕಾಗೋದಿಲ್ಲ ಅಂತ ಏನೆಲ್ಲ ಅಂದ್ಕೊಂಡಿರ್ತೀವಿ, ಯಾವುದೋ ಒಂದು ಸಿಚುವೇಶನ್ನು, ಅದೇ ಸ್ನೇಹ. ಮತ್ತು ದುಃಖ ಭಯಗಳೆರಡಕ್ಕೂ ಇದೇ ಕಾರಣ. ಶೋಕ, ಹರ್ಷ, ಆಯಾಸ ಈ ಎಲ್ಲವೂ ಸ್ನೇಹದಿಂದಲೇ ಉದ್ಭೂತವಾಗುತ್ತವೆ. ವಿಷಯಾಸಕ್ತಿಯಿಂದಾಗಿ ಭಾವ ಮತ್ತು ಅನುರಾಗಗಳು ಹುಟ್ಟುತ್ತವೆ. ಭಾವ ಮತ್ತು ಅನುರಾಗಗಳೆರಡೂ ಅಶ್ರೇಯಸ್ಸಿಗೆ ಕಾರಣವಾಗುವವು. ಅವುಗಳಲ್ಲಿ ಮೊದಲನೆಯದಾದ ಭಾವವು ಅನುರಾಗಕ್ಕಿಂತಲೂ ಕೆಟ್ಟದು. ಭಾವ ಎಂದರೆ ವಿಷಯಗಳಲ್ಲಿ ತನ್ಮಯತೆ, ಅನುರಾಗವೆಂದರೆ ಪ್ರೀತಿ, ವಿಷಯ ವಾಸನೆಗಳಲ್ಲಿ ತನ್ಮಯನಾಗಿ ಬಿಡುವುದು ಹೆಚ್ಚು ಅಪಾಯಕಾರಿ ಎಂಬ ಅಭಿಪ್ರಾಯ. ತನ್ಮಯನಾಗಿ ಬಿಟ್ಟರೆ ಅದರಿಂದ ಬಿಡಿಸಿಕೊಳ್ಳುವ ಸಾಧ್ಯತೆಯೇ ಇಲ್ಲ. ಹುಡುಕರು ಅದಕ್ಕೆ ಅಲ್ಲ, ಅದರಿಂದ ಬರೋದಕ್ಕಾಗೋದೇ ಇಲ್ಲ. ನೀನು ಎಷ್ಟೇ
ಪಾಪ ಮಾತಾಡಿ ನೋಡ್ರಿ ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡ್ತಾರೆ, ಮರ್ಯಾದೆ ಕೊಡ್ತಾರೆ. ನಿಜವಾಗ್ಲೂ ಸ್ವಾಮೀಜಿ ಅದು ಕೆಟ್ಟದದ್ದು ಗೊತ್ತಿದೆ, ಬಟ್ ಟಕ್ ಅಂತ ಮತ್ತೆ ಹೋಗಿ ಕುಡಿದು ಬಿಟ್ಟಿರ್ತಾರೆ. ಪ್ರಮಾಣಗಳು ಎಂತೂ ಸುಳ್ಳು ಪ್ರಮಾಣ ಗೊತ್ತಾ, ತಂದೆ ಮೇಲೆ ತಾಯಿ ಮೇಲೆ ಎಲ್ಲರ ಮೇಲೆ ಪ್ರಮಾಣಗಳಿಟ್ಬಿಟ್ಟು ಹಾಗೆ ಟಕ್ ಅಂತ ಹೋಗಿ ಕುಡಿದು ಬಿಟ್ಟಿರ್ತಾರೆ. ಕಂಟ್ರೋಲ್ ಆಗೋದಿಲ್ಲ ವಿಷಯಗಳಲ್ಲಿ. ಒಂದು ಸತಿ ಸಿಕ್ಕಾಕೊಂಡ್ಬಿಟ್ರೆ ಆ ಅವಸ್ಥೆಯಿಂದ ಮತ್ತೆ ಬರೋದಕ್ಕಾಗೋದೇ ಇಲ್ಲ. ನಮ್ಮ ಆಶ್ರಮದಲ್ಲಿ ಒಬ್ಬ ಕಿಶೋರ್ ಚೈತನ್ಯಜಿ ಅಂತ ಒಬ್ಬರಿದ್ದರು, ನಮ್ಮ ಚಾಚಾಗುರು, ಈಗಲೂ ಇದ್ದಾರೆ ಅನಿಸುತ್ತೆ. ಸುವಿಚಾರನಂದರೆ ಕಿಶೋರ್ ಚೈತನ್ಯಜಿ ಅವರಿದ್ದರ ಓಂಕಾರ ಆಶ್ರಮ, ನಿನಗೆ ಪರಿಚಯ ಇಲ್ಲ ಅನಿಸುತ್ತೆ. ಬಿಳಿ ಗಡ್ಡ ಇರುತ್ತೆ, ಬಡಿಸೋ ಸೇವೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತಾರೆ. ಅಂದರೆ ಈ ಬಿಸಿಲಿಗೆ ಅಲ್ಲಿ ಎಲ್ಲಾದರೂ ಹೋಗಿರ್ತಾರೆ. ಅವರು ಫಿಲ್ಟ್ರ್ ನೀರು ಕುಡಿತಾ ಇರಲಿಲ್ಲ, ಟ್ಯಾಪ್ ನೀರು ಕುಡಿತಾಯಿದ್ರು. ಯಾಕೆ ಅಂದರೆ ಫಿಲ್ಟ್ರ್ ನೀರಿಗೆ ಒಂದು ಸತಿ ಅಭ್ಯಾಸ ಆಗಿಬಿಟ್ರೆ ಮತ್ತು ಅಲ್ಲಿ ಇಲ್ಲಿ ಕೆಲವೊಂದು ಎಷ್ಟೋ ಜಾಗಗಳಿರ್ತವೆ, ಸಾಧನೆ ಜಾಗಗಳಲ್ಲಿ ಅಲ್ಲಿ ಫಿಲ್ಟ್ರ್ ವ್ಯವಸ್ಥೆ ಇರೋದಿಲ್ಲ. ನಾರ್ಮಲ್ಲು ಬೋರ್ ನೀರು ಆ ಥರ ಇರುತ್ತೆ. ಮತ್ತು ಆ ಬೋರ್ ನೀರು ಕುಡಿಯೋಕ್ಕೆ ಹೋದ್ರಾಗ ಗಂಟಲು ಸಮಸ್ಯೆ, ನೆಗಡಿ, ಕೆಮ್ಮು ಇವೆಲ್ಲ ಬಂದುಬಿಡ್ತಾ ಇರ್ತವೆ. ಫಿಲ್ಟ್ರು ವ್ಯವಸ್ಥೆ ಇದ್ದರೂ ಕೂಡ ಅವರು ಟ್ಯಾಪ್ ನೀರೇ ಕುಡಿತಾರೆ. ನನಗೆ ಇದೇ ಅಭ್ಯಾಸ ಮಾಡ್ಕೊತೀನಿ, ಯಾಕಂದರೆ ಶರೀರ ಯಾವುದಕ್ಕೆ ನಾವು ಹೆಂಗೆ ಅಭ್ಯಾಸ ಮಾಡ್ಕೊತೀವೋ ಹಂಗೆ ಅಡಿಕ್ಟ್ ಆಗಿಬಿಡುತ್ತೆ ಇದು. ಮತ್ತು ಅದರಿಂದ ಅದಿಲ್ದಿರ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ, ವೀಕ್ ಆಗಿಬಿಡುತ್ತೆ. ಆದ್ದರಿಂದ ಇದನ್ನೇ ಭಾವ ಅಂತಾರೆ, ತನ್ಮಯತೆ. ಕೇವಲ ಅನುರಾಗ ಅಥವಾ ಪ್ರೀತಿಯಿಂದ ಹೊರಬರಲು ಸಾಧ್ಯವಾಗಬಹುದು. ಸ್ನೇಹವೇ ದುಃಖಗಳಿಗೂ ಭಯಕ್ಕೂ ಸಂತೋಷ ಸಂಕಟಗಳಿಗೂ ಮೂಲ ಕಾರಣ. ಭಾವ ಅನುರಾಗಗಳೆರಡೂ ಸ್ನೇಹದಿಂದಲೇ ಉದ್ಭೂತವಾಗಿವೆ. ವೃಕ್ಷದ ಪೊಟರಿಯಲ್ಲಿರುವ ಒಂದು ಸಣ್ಣ ಬೆಂಕಿಯ ಕಿಡಿಯು ವೃಕ್ಷವನ್ನೇ ಸಮೂಲವಾಗಿ ನಿಶ್ಶೇಷವಾಗಿ ದಹಿಸಿಬಿಡುವಂತೆ ರಾಗದ್ವೇಷವು ವಿಷಯಾಸಕ್ತಿ, ರಾಗದ್ವೇಷ ಅಂದರೆ ವಿಷಯಗಳಲ್ಲಿರುವಂಥ ಆಸಕ್ತಿ ಎಷ್ಟೇ ಸಣ್ಣದಾಗಿದ್ದರೂ ಕಾಲಕ್ರಮದಲ್ಲಿ ಮನುಷ್ಯನ ಧರ್ಮಾರ್ಥಗಳ ವಿನಾಶಕ್ಕೆ ಕಾರಣವಾಗುತ್ತದೆ. ಪ್ರಾಪಂಚಿಕ ವಿಷಯಗಳನ್ನು ಅನುಭವಿಸುತ್ತಿರುವವನನ್ನು, ಅಂದರೆ ಭೋಗ ವಸ್ತುಗಳಿಂದ ದೂರವಿರುವವನನ್ನು ತ್ಯಾಗಿ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರಾಪಂಚಿಕ ವಿಷಯದಲ್ಲಿ ಮುಳುಗುವುದರಿಂದ ಒದಗುವ ದೋಷಗಳನ್ನು ಸಂಪೂರ್ಣವಾಗಿ ಅರಿತು ಅದರಿಂದ ನಿವೃತ್ತಿಯನ್ನು ಹೊಂದುವವನು ತ್ಯಾಗಿ ಎನಿಸುತ್ತಾನೆ. ಸುಮ್ಮನೆ ಬಿಟ್ಟುಬಿಟ್ರೆ ತ್ಯಾಗ ಆಗೋದಿಲ್ಲ. ಮತ್ತು ಒಳಗಡೆ ಇರೋ ಆಸಕ್ತಿಯನ್ನು ಬಿಡಬೇಕಲ್ಲ, ರಸ ಹೋಗಬೇಕಲ್ಲ. ಮತ್ತೆ ಅನುಕೂಲ ಪರಿಸ್ಥಿತಿ ಬಂದರೆ ಮತ್ತೆ ಎಲ್ಲವನ್ನು ಅದನ್ನು ಇಟ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಯಾರೊಬ್ಬರ ಮೇಲಾಗಲಿ ದ್ವೇಷ ಭಾವವಿರುವುದಿಲ್ಲ, ಯಾವ ವಿಧವಾದ ಆತಂಕವೂ ಇರುವುದಿಲ್ಲ ಅಂತ ನಿಜವಾದ ತ್ಯಾಗಿಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ತ್ಯಜಿಸಿ ಸ್ವತಂತ್ರನಾಗಿರುವವನೇ ನಿಜವಾದ ತ್ಯಾಗಿ. ಅಷ್ಟು ಟ್ಯಾಲೆಂಟ್ ಇರ್ತಾನೆ. ಹೆಂಗಿರ್ತಾನಂದರೆ ಮೀನು ಜಾರ್ಕೊಂಡಂಗೆ. ಎಂಥ ಪಾಕಿಸ್ತಾನದಲ್ಲೂ ಆತಂಕವಾದಿಗಳ ಮಧ್ಯದಲ್ಲಿ ಕೂಡ ಬಿಟ್ಟು ಬನ್ನಿ ನೀವು, ಅಲ್ಲಿ ಕೂಡ ಅವ್ರ ಜೊತೆ ಕೂಡ ಚೆನ್ನಾಗಿ ಹೊಂದ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಏನು ಸಮಸ್ಯೆಗಳಿರ್ತಾರೆ, ಯಾರ ಜೊತೆ ಏನು ವಿವಾದಗಳಿರ್ತಾರೆ, ಸಾರನ್ನು ತಿಳ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ರಾಗ ಇಲ್ಲ, ದ್ವೇಷ ಇಲ್ಲ, ಮಾನ ಅಪಮಾನಗಳಿರೋದಿಲ್ಲ. ಆ ಶರೀರವನ್ನು ಪ್ರಾರಬ್ಧಕ್ಕೆ ಸಮರ್ಪಣೆ ಮಾಡಿರ್ತಾನೆ. ಶರೀರ ನಿರ್ವಹಣೆ ಚೆನ್ನಾಗಾದರೂ ಸಮಸ್ಯೆ ಇಲ್ಲ, ಚೆನ್ನಾಗಿ ಆಗಲಿಲ್ಲ ಅಂದರೂ ಸಮಸ್ಯೆ ಇಲ್ಲ. ಈಗಲೇ ಈ ಶರೀರ ಬಿದ್ದೋದ್ರೂ ಪರವಾಗಿಲ್ಲ, ನಾಳೆ ಸತ್ತಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಪ್ರಕಾರದಲ್ಲೂ ಈ ಥರ ಪಾಸಿಟಿವ್ ಥಿಂಕಿಂಗಲ್ಲಿರ್ತಾನೆ. ಅವನ ಜುಟ್ಟು ಯಾರಿಗೂ ಸಿಗೋದಿಲ್ಲ. ಕಾಮಕ್ರೋಧದ ಅರಿಷಡ ವರ್ಗಗಳನ್ನು ಗೆದ್ದವನ ಜುಟ್ಟಂತೂ ಯಾರ ಕೈಲಿ ಸಿಗೋದಿಲ್ಲ. ಆದುದರಿಂದ ತಾನು ಸಂಪಾದಿಸಿದ ಐಶ್ವರ್ಯದ ಮೇಲಾಗಲಿ ಮಿತ್ರ ಪುತ್ರರ ಮೇಲಾಗಲಿ ಹೆಚ್ಚು ಅನುರಾಗವನ್ನಿಡಬಾರದು. ಈ ಮಾತಾಡಿದ್ರೆ ಕೋಪ ಬರ್ಬೋದು. ನಿಮ್ಮ ಮಕ್ಕಳ ಮೇಲೆ ಎಲ್ಲ ಎಷ್ಟು ಪ್ರೀತಿ ಇಡಬಾರ್ದು ಅಂತ ಹೇಳಿದ್ರೆ ಆ ಜವಾಬ್ದಾರಿ ಇರಬೇಕಷ್ಟೇ ಹೊರತು ಹೆಚ್ಚು ಇರಬಾರ್ದು. ಅದು ಮಿತ್ರಪುತ್ರರ ಮೇಲಾಗಲಿ ಹೆಚ್ಚು ಅನುರಾಗವನ್ನಿಡಬಾರದು. ಸ್ವಶರೀರದ ಮೇಲಿನ ಅಭಿಮಾನವನ್ನು ಆಧ್ಯಾತ್ಮ ವಿದ್ಯೆಯ ಅಧ್ಯಯನದಿಂದ ತೊರೆಯಬೇಕು. ಏನಂದ್ಕೊಂಡಿದ್ದೀರ? ಸ್ವಾಧ್ಯಾಯ ಅಂದರೆ ಆಧ್ಯಾತ್ಮ ವಿದ್ಯೆಯ ಅಧ್ಯಯನದಿಂದ. ಈಗ ನಾವೇನು ಬೆಳಗ್ಗೆ ಎಲ್ಲ ಭಗವದ್ಗೀತೆ ಎಲ್ಲ ಪಾಠ ಇದನ್ನು ಸ್ವಾಧ್ಯಾಯ ಅಂತಾರೆ. ಈ ಸ್ವಾಧ್ಯಾಯ ಮಾಡ್ತಾ ಇದ್ರೇ ಈ ಶರೀರದ ಮೇಲಿರೋ ಅಭಿಮಾನ ಹೋಗೋದು. ಸುಮ್ಮನೆ ಸ್ವಲ್ಪ ಯಾವತ್ತೋ ಒಂದು ದಿವಸ ಕೇಳಿಬಿಟ್ಟು ಬಿಟ್ಟುಬಿಟ್ರೆ ಹೋಗೋದಿಲ್ಲ. ಅದು ಡೈಲಿ ಪದೇ ಪದೇ ಧನಾಧನ ಮನಸ್ಸಿಗೆ ಚಪ್ಪಲಿಯಿಂದ ಹೊಡಿತಾನೆ ಇರಬೇಕು. ಶ್ರವಣವೆಂಬ ಚಪ್ಪಲಿಯಿಂದ ಹೊಡಿತಾ ಇರಬೇಕು ಆ ಮನಸ್ಸಿಗೆ. ಆವಾಗ ಅದು ಈ ಶರೀರದ ಮೇಲೆ ಇರುವಂಥ ಅಭಿಮಾನ ಬಿಡುತ್ತೆ.
ಇಲ್ಲ ಅಂದರೆ ಪ್ರತಿ ಕ್ಷಣ ನಾನು ಈ ಶರೀರ ಅನ್ಕೊತಾನೆ ಇರುತ್ತೆ. ಆದ್ದರಿಂದ ತುಂಬ ಮೋಸ ಮಾಡುತ್ತೆ ಈ ಮನಸ್ಸು ಬುದ್ಧಿ. ಎಷ್ಟು ಮೋಸಕಾರಿ ಅಂದರೆ, ಎಷ್ಟು ನಾವು ತಿಳಿಸಿರ್ತೀವೋ ಆದರೂ ಕೂಡ ನಾನು ಈ ಶರೀರ ಅನ್ನೋ ಭಾವನೆಯೇ ನಮಗೆ ತರಿಸ್ತಾ ಇರುತ್ತೆ. ಅಂಥ ಮನಸ್ಸು ನಮ್ಮ ಮಿತ್ರ ಅಂತ ಅಂದ್ಕೊಂಡು ಅದು ಹೇಳ್ದಂಗೆಲ್ಲ ಮಾಡ್ಕೊಂಡು ಹೋಗ್ತೀವಲ್ಲ, ಅವನ ಗತಿ ಏನಾಗಬೇಕು, ಹಾಳಾಗ್ಬಿಡ್ತಾನಷ್ಟೆ. ಆ ಮನಸ್ಸು ನಮ್ಮ ಶತ್ರು. ಈ ಶರೀರ ಭಾವನೆಯೇ ಹೆಚ್ಚು ತರಿಸುವಂಥ ಮನಸ್ಸು ನಮ್ಮ ಅನುಕೂಲ ಪರಿಸ್ಥಿತಿ ಇಲ್ಲ, ತುಂಬ ಕೆಟ್ಟದ್ದು ಅದು. ಅದನ್ನು ಅದರ ಮಾತೆ ಕೇಳಬಾರ್ದು ನಾವು. ಜ್ಞಾನಿಗಳಾದ ಶಾಸ್ತ್ರಜ್ಞರಾದ ಆತ್ಮದರ್ಶಿಗಳಿಗೆ ಇಂತಹ ಸ್ನೇಹವಿರುವುದಿಲ್ಲ. ಅವರು ಎಲ್ಲಿಯೇ ಇದ್ದರೂ ಹೇಗೆ ಇದ್ದರೂ ಕಮಲಪತ್ರದ ಮೇಲಿರುವ ಜಲಬಿಂದುವಿನಂತೆ ಪ್ರಾಪಂಚಿಕವಾದ ಯಾವ ವಸ್ತುವಿನಲ್ಲಿಯೂ ಸ್ನೇಹವನ್ನಿಡದೆ ಶುದ್ಧಾತ್ಮರಾಗಿರುತ್ತಾರೆ. ಟಚ್ಚು ಅವರು ಕಾಡಲ್ಲಿರಲಿ, ರೈಲ್ವೆ ಸ್ಟೇಷನ್ ಇರಲಿ, ಎ ಸಿ ರೂಮಲ್ಲಿರಲಿ, ಎಲ್ಲಿ ಬೇಕಾದರೂ ಎಲ್ಲ ಅಡ್ಜಸ್ಟ್ ಆಗಿಬಿಡ್ತಾರೆ ಅವರು. ಜ್ಞಾನಿಗಳಲ್ಲಿ ಸ್ನೇಹವು ತಾವರೇ ಎಳೆಗಳಲ್ಲಿ ನೀರಿರುವ ಹಾಗೆ ಸಂಬಂಧಿಸಿಯೂ ಸಂಬಂಧವಿಲ್ಲದಂತೆ ಇರುತ್ತದೆ. ಜ್ಞಾನಿಗಳು ಕೂಡ ಅಷ್ಟೇ. ಯಾವುದಾದ್ರೂ ವಿಷಯ ನೋಡಿದ್ರೆ ಅಯ್ಯೋ ಈ ಸ್ವಾಮೀಜಿಗೆ ಅದಂದರೆ ಇಷ್ಟ ಇದ್ದಂಗಿದೆ, ಈ ವಸ್ತು ಅಂದರೆ ಇಷ್ಟ ಇದ್ದಂಗಿದೆ ಅಂತ ನೋಡೋರ್ಗೆ ಅನಿಸ್ಬೋದು ಅಷ್ಟೇ. ಬಟ್ ಆ ವಸ್ತು ಮೇಲೆ ಅವ್ರಿಗೆ ನಿಜವಾಗ್ಲೂ ಅಟ್ಯಾಚ್ಮೆಂಟ್ ಇರೋದೇ ಇಲ್ಲ. ಅಟ್ಯಾಚ್ಮೆಂಟ್ ಯಾವುದೋ ಒಂದು ವಸ್ತು, ಭೋಗ್ಯ ವಸ್ತು ಮೇಲೆ ಆತನಿಗೆ ಆಸಕ್ತಿ ಇದೆ ಅಂತ ಯಾವಾಗ ಗುರುತು ಅಂದರೆ ಆ ವಸ್ತು ಇಲ್ಲ ಅಂದರೆ ಅವ್ನು ತಲೆ ಕೆಡಿಸ್ಕೊಂಡ್ಬಿಡ್ತಾನೆ. ತಲೆ ಕೆಡಿಸ್ಕೊಂಡಿದ್ದಾನಂದ್ರೆ ಆ ವಸ್ತು ಮೇಲೆ ಅವನು ಡಿಪೆಂಡೆನ್ಸಿ ಇದೆ, ಇನ್ನೂ ಆಸಕ್ತಿ ಹೋಗಿಲ್ಲ ಅಂತ. ಆದರೆ ಜ್ಞಾನಿಗಳಿಗೆ ಆ ವಸ್ತುಗಳು ಇದ್ರೂ ಪರವಾಗಿಲ್ಲ, ಇಲ್ಲದಿದ್ರೂ ಪರವಾಗಿಲ್ಲ. ರಾಗಾಧೀನನಾದ ಪುರುಷನು ಆಶೆಯಿಂದ ಎಳೆಯಲ್ಪಡುತ್ತಾನೆ. ಆಶೆಯು ಪ್ರಾಪಂಚಿಕ ವಸ್ತುಗಳ ಪ್ರಾಪ್ತಿಗೆ ಉತ್ತೇಜಿಸುತ್ತದೆ. ಆಸೆ ಅನ್ನೋದು, ಆಶೆಯೇ ಯಮಪಾಶ ಅಂತಾರಲ್ಲ. ಪ್ರಾಪಂಚಿಕ ವಸ್ತುಗಳ ಮೇಲಿನ ಆಶೆಯು ಪಾಪಭೂಯಿಷ್ಠವಾದದ್ದು. ನಮ್ಮಲ್ಲಿ ಪೂರ್ವಜನ್ಮದಲ್ಲಿ ಮಾಡಿರುವಂಥ ಪಾಪಕರ್ಮಗಳಿಂದ ಆ ಪಾಪಕರ್ಮ ಹೆಚ್ಚಿದ್ದಾಗ ನಮಗೆ ಈ ಪ್ರಪಂಚದಲ್ಲಿರೋ ವಸ್ತುಗಳ ಮೇಲೆ ಆಸಕ್ತಿ ಬೆಳೀತಾ ಇರುತ್ತೆ. ಮತ್ತು ಸಕಲ ವಿಧವಾದ ಭ್ರಾಂತಿಗಳಿಗೂ ಮೂಲವಾದದ್ದು. ವಿಷಯಗಳ ಅಭಿಲಾಷೆಯೇ ಅಧರ್ಮ ಕಾರ್ಯಕ್ಕೆ ಮನುಷ್ಯನನ್ನು ಪ್ರಚೋದಿಸುತ್ತದೆ. ಪ್ರಾಪಂಚಿಕ ಸೌಖ್ಯದಲ್ಲಿ ಆಸಕ್ತನಾದವನನ್ನು ಮೊದಲು ಆಶಾ ಎಂಬ ಭೂತವು ಹಿಡಿಯುತ್ತದೆ. ಆಶೆಯು ಯಾವ ವಸ್ತುವಿನ ಮೇಲಾದರೂ ಆಗಬಹುದು. ಹಣದ ಮೇಲಾಗಬಹುದು, ವಸ್ತುವಿನ ಮೇಲಾಗಬಹುದು, ಸ್ತ್ರೀಯ ಮೇಲಾಗಬಹುದು. ಹಿರಿಯರು ಭೋಗ ವಸ್ತುಗಳನ್ನು ಮೂರಾಗಿ ವಿಂಗಡಿಸಿದ್ದಾರೆ: ಹೆಣ್ಣು, ಹೊನ್ನು, ಮಣ್ಣು ಎಂದು. ಈ ಮೂರು ಪುರುಷನ ಇರುವಿಕೆಗೆ ಅತ್ಯವಶ್ಯಕವಾದವುಗಳು. ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಹೊರತು ಅವುಗಳ ಮೇಲೆ ಅತಿವ್ಯಾಮೋಹ, ಅತ್ಯನುರಾಗ ಅಥವಾ ತನ್ಮಯತೆ ಇರಕೂಡದು. ಎಷ್ಟೋ ಜನ ಅವರು ಮನೆ ಸುಟ್ಟೋಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಬಂದು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಟೂ ಮಚ್ ಅದು ಡಿಟ್ಯಾಚ್ಮೆಂಟ್ ಆಗಿ. ಮನೆ ಹೋದರೆ ಇನ್ನೊಂದು ಮನೆ ಕಟ್ಕೋಬೋದಲ್ಲ, ನೀನು ಪ್ರಾಣನೇ ಕಳ್ಕೊಂಬಿಟ್ರೆ ಮತ್ತೆ ವಾಪಸ್ ಬರುತ್ತೆ ಅದು. ಅವುಗಳನ್ನು ಹೆಚ್ಚು ಹೆಚ್ಚು ಪಡೆದುಕೊಳ್ಳುವ ಆಶೆಯು ಮಾನವ ಮಾತ್ರನಿಗೆ ಉಂಟಾಗುವುದು ಸಹಜ. ಆದರೆ ಆ ಆಸೆಯೇ ಅನುಕ್ರಮವಾಗಿ ತೃಷ್ಣೆಯಾಗುತ್ತದೆ. ಅವುಗಳನ್ನು ತನ್ನ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಸಂಗ್ರಹಿಸಬೇಕೆಂಬ ಧಾವಂತ ಉಂಟಾಗುವುದೇ ತೃಷ್ಣ. ಇನ್ನೂ ಬೇಕು, ಎಷ್ಟು ಕೊಟ್ಟರೂ ಸಂತುಷ್ಟಿ ಆಗೋದಿಲ್ಲ ಮನಸ್ಸು. ಯಯಾತಿ ಅಂತನಲ್ಲ, ಪ್ರಪಂಚದಲ್ಲಿರೋ ಭೂಮಿಯನ್ನೆಲ್ಲ ಕೊಟ್ಟರು, ಪ್ರಪಂಚದಲ್ಲಿರೋ ಸುಂದರವಾದ ಸ್ತ್ರೀಯರನ್ನೆಲ್ಲ ಕೊಟ್ಟರು, ಪ್ರಪಂಚದಲ್ಲಿರೋ ಎಲ್ಲ ಸಂಪತ್ತನ್ನು ಕೊಟ್ಟರು ಕೂಡ ಮನಸ್ಸು ಸಂತುಷ್ಟಿ ಆಗೋದಿಲ್ಲ. ಇಂದ್ರಿಯಗಳು ಯಾವತ್ತೂ ಸಂತುಷ್ಟಿ ಆಗೋದಿಲ್ಲ. ನಿಶ್ಚಯವಾಗಿಯೂ ತೃಷ್ಣ ಎಂಬುದೊಂದು ರೋಗ. ಯಾವಾಗಲೂ ಬಾಯಾರಿರುವ ಮತ್ತು ಯಾವಾಗಲೂ ನೀರನ್ನು ಅಪೇಕ್ಷಿಸುವ ಒಂದು ವಿಧವಾದ ರೋಗ. ಯಾವಾಗಲೂ ದಾಹ ಇದ್ದಂಗೆ, ಯಾವಾಗಲೂ ಎಷ್ಟೇ ನೀರು ಕುಡಿದರೂ ತೃಪ್ತಿಯಾಗದೆ ಮತ್ತೆ ನೀರನ್ನು ಅಪೇಕ್ಷಿಸುತ್ತಿರುವುದು ಈ ರೋಗದ ಲಕ್ಷಣ. ಇಂತಹ ತೃಷ್ಣಾರೋಗವು ಇತರ ವಸ್ತುಗಳಲ್ಲಿಯೂ ಉಂಟಾಗಬಹುದು. ಆಗಲೇ ಇದು ಬಹಳ ಪಾಪಿಷ್ಠವಾಗುತ್ತದೆ. ಧನಾದಿ ಸಂಗ್ರಹಣೆಯಲ್ಲಿಯೇ ಆಸಕ್ತವಾಗಿರೋ ಮನುಷ್ಯನ ಮನಸ್ಸು
ಸದಾ ಉದ್ವೇಗಪೂರಿತವಾಗಿರುತ್ತದೆ. ದುಡ್ಡು ಸಂಪಾದನೆ ಮಾಡಬೇಕಂತ ತೀವ್ರವಾಗಿ ಬಂದುಬಿಟ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ, ಮನುಷ್ಯ ಅಂತಿರಲ್ಲ. ಧನಾದಿ ಸಂಗ್ರಹಣೆಯಲ್ಲಿ ಧರ್ಮಾಧರ್ಮಗಳ ವಿವೇಚನೆಯೇ ಇರುವುದಿಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನೋಡೋದಿಲ್ಲ, ದುಡ್ಡು ಹೆಂಗೆ ಬಂದರೆ ಸಾಕು ಅಷ್ಟೇ. ಅಧರ್ಮ ಮಾರ್ಗದಿಂದಲೇ ಹೆಚ್ಚು ಹಣವನ್ನು ಸಂಗ್ರಹಿಸುವ ಸಾಧ್ಯತೆ ಇರುವುದರಿಂದ ಧನಾಗಮ ತೃಷ್ಣೆ ಎಂಬುದು ಮಹಾಘೋರವಾದದ್ದು ಮತ್ತು ಪಾಪ ಸಂಘಟಕವಾದದ್ದೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ವ್ಯಾಪಾರ ಕೂಡ ಮೋಸನೇ. ನೀತಿಶಾಸ್ತ್ರಗಳು ಚಾಣಕ್ಯನೇ ಹೇಳ್ತಾನೆ, ನೀನು ಹೆಚ್ಚು ಶ್ರೀಮಂತನಾಗಿದೆ ಅಂದರೆ ನೀನು ಬಡವರ ಪರಿಶ್ರಮವನ್ನು ಕಳ್ಳತನ ಮಾಡಿದೀಯ ಅಂತ. ಕಡಿಮೆ ರೇಟಿರೋ ವಸ್ತುವನ್ನು ಹೆಚ್ಚು ರೇಟಿಗೆ ಮಾರಿಕೊಂಡು ಅವರ ಡಿಮ್ಯಾಂಡಿಗೆ, ಅವರ ಅವಶ್ಯಕತೆ ನೋಡಿಬಿಟ್ಟು, ವೀಕ್ನೆಸ್ ನೋಡಿಬಿಟ್ಟು ಹೆಚ್ಚು ಮಾಡಿಕೊಂಡು ಅವರೆಲ್ಲರ ಪರಿಶ್ರಮನ ನೀನು ಒಬ್ಬನೇ ಕತ್ತು ಎಂಜಾಯ್ ಮಾಡಬೇಕು ಅನ್ಕೊತ ಇದ್ದೆ. ಆದರೆ ನಿನಗೆ ಉಳಿಗಾಳಿರೋದಿಲ್ಲ. ಅಷ್ಟು ಜನರ ಪರಿಶ್ರಮ ನೀನೊಬ್ಬನು ಜೀರ್ಣ ಮಾಡೋದಕ್ಕಾಗೋದಿಲ್ಲ. ಜರ್ಮನಿನಲ್ಲಿ ಯಹೂದರು, ಜ್ಯೂಸ್ ಅಂತಿರ್ತಾರೆ. ವರ್ಲ್ಡ್ ವಾರ್ ವಿಶ್ವಯುದ್ಧ, 2ನೇ ವಿಶ್ವಯುದ್ಧ ನಡೆಯುವಾಗ ಅವರು ಇಸ್ರೇಲ್ನಲ್ಲಿ ಇರ್ತಾರೆ. ಇಸ್ರೇಲಿಂದ ಬಿಸ್ನೆಸ್ ಮಾಡೋದೇ ಅವರ ವೃತ್ತಿ. ಆವಾಗಲಿಂದಲೇ ಬರೀ ಫೈನಾನ್ಷಿಯಲಿ ಬಡ್ಡಿ ವ್ಯಾಪಾರದಿಂದಲೇ ದುಡ್ಡು ಸಂಪಾದನೆ ಮಾಡೋದು. ಯಾವ ದೇಶದಲ್ಲಿ ಹೋದರೂ ಅವರು ಬಿಸ್ನೆಸ್ಸಲ್ಲಿ ಟಾಪ್ ಅವರೇ ಇರ್ತಾರೆ. ಬಿಸ್ನೆಸ್ ಮಾಡೋದ್ರಲ್ಲಿ ಟಾಪ್ 1 ಅವರು. ವಿಚಿತ್ರವಾಗಿ ಕಣ್ಣಿನ ಬುದ್ಧಿಯಿಂದ ಹಂಗೆಲ್ಲ ದುಡ್ಡು ಸಂಪಾದನೆ ಮಾಡಿ ಶ್ರೀಮಂತರಾಗ್ಬಿಟ್ಟಿರ್ತಾರೆ. ಜರ್ಮನಿ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿನ ಹಿಂಗೆ ಬಿಸ್ನೆಸ್ಸು ಅದು ಇದೆಲ್ಲ ಮಾಡಿಕೊಂಡು ಯಹೂದಿಗಳೆಲ್ಲ ದೊಡ್ಡ ಶ್ರೀಮಂತರಾಗ್ಬಿಟ್ಟಿರ್ತಾರೆ. ಆ ಜರ್ಮನ್ ದೇಶದವ್ರನ್ನೇ ಅವ್ರ ಮನೆಗಳಲ್ಲಿ ನೌಕರರಾಗಿ ಕೆಲಸ ಮಾಡೋರು. ಆ ಹಿಟ್ಲರು ಅವನು ಜರ್ಮನ್ ದೇಶದವನಾಗಿರ್ತಾನೆ. ಹೀಗೆ ಒಬ್ಬ ಫಸ್ಟು ಒಂದು ಯಹೂದಿಯ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅವರು ಕೆಲಸದವ್ರಿಗೆ ಮರ್ಯಾದೆ ಕೊಡೋದಿಲ್ವಲ್ಲ, ದುಡ್ಡು ಎಂಬ ಅಹಂಕಾರ ಬಂದಾಗ. ಹೀಗೆ ತುಂಬ ಅವಮಾನ ಮಾಡಿ ಗಳಿಸಿ ಅವ್ರಿಗೆ ಮರ್ಯಾದೆ ಕೊಡ್ತಾ ಇರೋದಿಲ್ಲ. ಅದೊಂದು ಮನಸ್ಸಲ್ಲಿ ಒಂದು ಬೀಳುತ್ತೆ. ಆ ಒಂದು ಅವಮಾನ ಮಾಡಿರೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಹೊರಗಡೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿ ದುಡ್ಡು ಮಾಡಿಕೊಂಡು ನಮ್ಮನ್ನೇ ಚೀಪಾಗಿ ನೋಡ್ತೀರ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವನು ಮತ್ತೆ ಆ ದೇಶದಲ್ಲಿ ಮಿಲ್ಟ್ರಿಯಲ್ಲಿ ಸೇರಿ ಮತ್ತೆ ರಾಜಕೀಯಕ್ಕೆ ಬಂದು ಅವನು ಆ ದೇಶದ ಪ್ರಧಾನಿಯಾಗಿ ಹಬ್ಬ ಎಲ್ಲರನ್ನೂ ಸುಟ್ಟುಬಿಟ್ಟ. ಹಂಗೆ ಗ್ಯಾಸ್ ಚೇಂಬರ್ಗೆ ಸುಮಾರು ಜನ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಮೂಲ ಕಾರಣ ತೋರಿಸಲ್ಲ, ಅವ್ರ ಮೇಲೆ ದ್ವೇಷ ಯಾಕೆ ಉತ್ಪನ್ನ ಆಯಿತು ಅಂತ. ನಿನಗೆ ಬುದ್ಧಿವಂತಿಕೆ ಇದೆ ಅಂದುಬಿಟ್ಟು ಹೆಚ್ಚು ಲಾಭಗಳು ತಗೊಂಡು ಇನ್ನೊಬ್ಬರ ಪರಿಶ್ರಮವನ್ನು ಕದ್ದುಬಿಟ್ಟು ನೀನು ಶ್ರೀಮಂತನಾದರೆ ಆ ಕರ್ಮ ಸಿದ್ಧಾಂತ ನಿನ್ನ ಬಿಡೋದಿಲ್ಲ. ಎಷ್ಟು ಎಲ್ಲರನ್ನು ಶತ್ರು ಮಾಡ್ಕೊಂಡ್ಬಿಡ್ತೀಯ ನೀನು. ನಿನ್ನ ಹತ್ರ ಹೆಚ್ಚು ಧನ ಬಂದಾಗ ನೀನು ದಾನ ಧರ್ಮಗಳು ಮಾಡ್ತಾಯಿರು. ನಿನ್ನನ್ನು ನೆನೆಸ್ಕೊಂಡು ಅಪ್ಪ ಮತ್ತೆ ನಿನ್ನ ರಕ್ಷಣೆಗೆ ಬರ್ತಾರೆ. ನಿನ್ನನ್ನು ಕಾಪಾಡಬೇಕಾದ್ರೆ ನಿನ್ನ ಮೇಲೆ ಒಂದು ಏಟ್ ಹಾಕಿದ್ರೆ ಊರೆಲ್ಲ ಬರ್ತಾರೆ ನಿನ್ನ, ನಮ್ಮ ಯಜಮಾನ್ರ ಮೇಲೆ ಕೈ ಹಾಕ್ತೀಯ ಅಂತ. ಅದು ಬಿಟ್ಟು ನೀನು ಏನಕ್ಕೇನೋ ಪ್ರಕಾರ ನೀರನ್ನು ಕೂಡ ಮಾರ್ಕೊಂಡು ಆಗಿನ ಕಾಲದಲ್ಲಿ ಅಸಲು ಈಗ ಎಷ್ಟು ನೀರನ್ನು ಮಾರೋ ಪರಿಸ್ಥಿತಿ ವಿಧಾನ ಇಲ್ಲವೇ ಇಲ್ಲ ಶಾಸ್ತ್ರದಲ್ಲಿ. ಆ ನೀರನ್ನು ಕೂಡ ಮಾರಿಕೊಂಡು ಈ ಥರ ನೀನು ಇನ್ನೊಬ್ಬರ ಪರಿಶ್ರಮವನ್ನು ಕದ್ದು ನೀನು ಶ್ರೀಮಂತನಾಗೋದು ಯಾವತ್ತೂ ಒಳ್ಳೆಯದಲ್ಲ. ಆದ್ದರಿಂದ ಈ ಪಾಪ ನಮಗೆ ದುಡ್ಡಿನ ಆಸೆ ಇದ್ದವ್ರಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಏನೂ ಗೊತ್ತೇ ಆಗೋದಿಲ್ಲ. ದುಡ್ಡು ಸಂಪಾದನೆ ಮಾಡಬೇಕಷ್ಟೇ. ಅದು ಕಳ್ಳತನ ಅನ್ನೋದು ಕೂಡ ಯಾರಿಗೂ ಗೊತ್ತೇ ಇರೋದಿಲ್ಲ. ಯಾರು ಶಾಸ್ತ್ರ ಓದಿದರೆ, ಗುರುಕುಲದಲ್ಲಿ ಹೋಗಿದ್ದರೆ ಅವ್ರಿಗೆ ಅರ್ಥ ಆಗ್ತಾಯಿತ್ತು. ಎಲ್ಲಿ ಸುಖವಾಗಿರ್ತಾರೆ, ಮಹಾನ್ ನರಕನ ಅನುಭವ ಮಾಡ್ತಾರೆ. ನಾನು ಎಷ್ಟೋ ಜಾಗದಲ್ಲಿ ನೋಡಿದ್ದೀನಿ, ಹೆಚ್ಚು ವಯಸ್ಸರಲ್ಲಿ ಬಿಸ್ನೆಸ್ ಮಾಡೋರು, ಅವ್ರ ಮನೆಗಳೆಲ್ಲ ಅಂಗವಿಕಲಾಂಗರು, ರೋಗಿಗಳು, ಮಂದಬುದ್ಧಿಗಳು, ವಿಚಿತ್ರವಾದವರು. ಒಂದು ಕರೀಂನಗರಲ್ಲಿ ನೋಡ್ತೀನಲ್ಲ, ಮನೆಗೊಂದು ದೃಷ್ಟಾಂತ. ಯಾಕೆ ಹಿಂಗಾಗುತ್ತೆ ಅಂದರೆ ಅದು ಅದರಲ್ಲಿ ಅಷ್ಟೊಂದು ಪಾಪ ಇರುತ್ತೆ. ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭಗಳು ತಗೊಳ್ಳೋದ್ರಲ್ಲಿ ಅಷ್ಟೊಂದು ಪಾಪ ಇರುತ್ತೆ. ಅಲ್ಲಿ ಅದಕ್ಕೆ ಹುಷಾರವಾಗಿರಬೇಕು. ಹೆಚ್ಚು ಲಾಭಗಳು ಕೂಡ ವ್ಯಾಪಾರದಲ್ಲಿ ಹೆಚ್ಚು ಲಾಭಗಳು ಕೂಡ ನಾವು ತಗೋಬಾರ್ದು. ಎಷ್ಟು ಬೇಕೋ ಅಷ್ಟು ತಗೋಬೇಕು. ಅದನ್ನು ಇಲ್ಲಿ ಹೇಳೋದು, ಯಾವಾಗ ದುಡ್ಡಿನ ಇಚ್ಛೆ ಬಂದ್ಬಿಡುತ್ತೋ ಅವನು ಪುಣ್ಯ ಪಾಪ ಏನು ಕೆಲಸ ನೋಡೋದಿಲ್ಲ. ಇವಾಗ ಎಷ್ಟು ನಡೀತಾ ಇದೆ ಗೊತ್ತಾ, ಹಾಲಿನಲ್ಲಿ ಏನೇನೋ ಮಿಕ್ಸ್ ಮಾಡ್ತಾರೆ. ಎಣ್ಣೆ, ಸರಿಯಾದ ಎಣ್ಣೆ ಸಿಗ್ತಾನೇ ಇಲ್ಲ, ಎಲ್ಲ ಮಿಕ್ಸ್. ಅದಕ್ಕಿಂತ ಹೆಚ್ಚು ನಾವು ಆ ಬೀಜಗಳು ತಗೊಂಡು ನಾವೇ ಎಣ್ಣೆ ಆಡಿಸ್ಕೊಂಡು ಬಂದು ತಗೊಳ್ಳೋದು ಎಷ್ಟೋ ಬೆಟ್ರು. ಯಾವ್ಯಾವ ಎಣ್ಣೆಯಲ್ಲಿ ಏನೇನು ಮಿಕ್ಸ್ ಮಾಡಿ ಕಳಿಸ್ತಾ ಇದ್ದಾನೆ. ತಿನ್ನೋ ತಿಂಡಿಯಲ್ಲೂ ಕೂಡ ಎಲ್ಲ ಮೋಸ.
ದುಡ್ಡಿನ ಹುಚ್ಚು ಬಂದಾಗ ಹಂಗೆ ಮಾಡ್ತಾರೆ. ಯಾರು ಆನಂದಮಯವಾದ ಜೀವನವನ್ನು ಅಭಿಲಾಷಿಸುವವರೋ ಅವರು ಪ್ರಾಪಂಚಿಕ ವಸ್ತುಗಳ ಮೇಲಿನ ಇಚ್ಛೆಯನ್ನು ತೊರೆಯಲೇಬೇಕು. ಇದು ಸೂತ್ರ, ಫಾರ್ಮುಲಾ. ನೀನು ಆನಂದಮಯವಾದ ಜೀವನವನ್ನು ಇಷ್ಟಪಡ್ತೀಯಾ, ಪ್ರಾಪಂಚಿಕ ವಿಷಯಗಳಲ್ಲಿರೋ ಆಸೆಯನ್ನು ಬಿಟ್ಟುಬಿಡು, ಮೇಲಿನ ಇಚ್ಛೆಯನ್ನು ಬಿಟ್ಟುಬಿಡು. ಆ ಇಚ್ಛೆ ಬಿಟ್ಟರೆ ನಿನಗೆ ಆನಂದ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ದುರ್ಮತಿಗಳಿಂದ ಖಂಡಿತವಾಗಿಯೂ ಈ ಆಶೆಯನ್ನು ತ್ಯಜಿಸಲು ಸಾಧ್ಯವಿಲ್ಲ. ದೇಹವೇ ಜೀರ್ಣವಾದರೂ ಪ್ರಾಪಂಚಿಕ ವ್ಯಾಮೋಹವು ಜೀರ್ಣವಾಗುವುದಿಲ್ಲ. ಭರ್ತೃ ಶ್ಲೋಕ ಇದೆ, ಭೋಗಾನ ಭುಕ್ತಂ ವಯಮೇವ ಭುಕ್ತ ತಪೋ ನ ತಪ್ತಂ ವಯಮೇವ ತಪ್ತಃ ಕಾಲೋ ನ ಯಾತೋ ವಯಮೇವ ಯಾತಃ ತೃಷ್ಣಾ ನ ಜೀರ್ಣ ವಯಮೇವ ಜೀರ್ಣಃ. ಊಟನ ನಾನು ತಿಂತಾ ಇದ್ದೀನಿ ಅಂದ್ಕೊಂಡಿದ್ದು ಊಟನೇ ನನ್ನನ್ನು ತಿಂದುಬಿಟ್ಟಿದೆ ಶರೀರ. ಅದೇ ಮತ್ತು ವಯಸ್ಸಾದ ಮೇಲೆ ಎಷ್ಟು ಸಣ್ಣಗೆ ಹಿಂಗೆ ಆಗ್ಬಿಟ್ಟಿರ್ತಾನೆ ಮನುಷ್ಯ. ಮತ್ತು ಊಟ ತಿಂತಾನೇ ಇದ್ದಾನೆ, ಹುಟ್ಟಿದಾಗಿಂದ ತಿಂತಾನೇ ಇದ್ದಾನೆ. ನಾವು ಊಟ ಅಂತ ತಿಂತಾ ಇದ್ವಿ, ಊಟನೇ ನಮ್ಮನ್ನು ತಿಂದುಬಿಟ್ಟಿದೆ ಅಂತೆ. ತಪೋನ ತಪ್ತ, ಏನೋ ಆ ಕೆಲಸ ಈ ಕೆಲಸ ಅದು ಮಾಡಿದ್ದು ಇದು ಮಾಡ್ತೇವೆ ಅವಿಲ್ಲ. ಇದು ಏನೋ ಸ್ಕೂಟ್ರು, ಕಾರು, ಒಳಗದ್ದೆಗಳು, ನಾನು ಅದನ್ನು ಬಳಸ್ಕೊಂಡಿದ್ದೀನಿ ಅಂತ ನಾವು ಅಂದ್ಕೊತಾ ಇದ್ದೇವೆ. ಆ ಒಳಗದ್ದೆಗಳು ನಮ್ಮನ್ನು ಬಳಸ್ಕೊಂಡ್ಬಿಟ್ಟಿದ್ದಾವೆ, ನಮ್ಮ ಕೈಲಿ ಗುಲಾಮಿ ಕೆಲಸಗಳು ಕೆಲಸ ಮಾಡಿಸ್ಕೊಂಡ್ಬಿಟ್ಟಿದ್ದಾವೆ. ಮತ್ತು ತೃಷ್ಣಾನ ಜೀರ್ಣ ವಯಮೇವ ಕಾಲೋನ ಯಾತ ವಯಮೇವ. ನಾನು ಟೈಮ್ ಪಾಸ್ ಚೆನ್ನಾಗಿ ಮಾಡಿದ್ದೀರಿ ಅಂದ್ಕೊಂಡಿದ್ರೆ ಟೈಮೇ ನನ್ನನ್ನು ಪಾಸ್ ಮಾಡಿ ಬಿಸಾಕ್ಬಿಟ್ಟಿದೆ. ಯೂಸ್ ಮಾಡಿರೋ ಸಮಯನೇ ನನ್ನನ್ನು ಯೂಸ್ ಮಾಡಿಕೊಂಡು ಪಕ್ಕದಲ್ಲಿ ಬಿಸಾಕ್ಬಿಟ್ಟಿದೆ. ಅದಕ್ಕೆ ಈಗ ನಾನು ಕೆಲಸ ಬರ್ತಾಯಿಲ್ಲ. ಮತ್ತು ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ. ಆಸೆಗಳು ಒಂದೊಂದೊಂದೊಂದೇ ನಾನು ಕೋರಿಕೆಗಳನ್ನೆಲ್ಲ ತೃಪ್ತಿ ಪಡ್ಕೊತಾಯಿದ್ದೀನಿ ಅನ್ಕೊತಾ ಇದ್ದರೆ ಕೋರಿಕೆಗಳೇ ನನ್ನನ್ನು ಜೀರ್ಣ ಮಾಡಿಬಿಟ್ಟಿದ್ದಾವೆ, ತಿಂದುಬಿಟ್ಟಿದ್ದಾವೆ. ಆ ಕೋರಿಕೆಗಳು ಮಾತ್ರ ಇನ್ನೂ ಪೂರ್ತಿ ಆಗಿಲ್ಲ ಅಂತ. ಆದ್ದರಿಂದ ಇಲ್ಲಿ ಆಶೆಗೆ ಆದಿ ಅಂತ್ಯಗಳೆರಡೂ ಇರುವುದಿಲ್ಲ. ಇಲ್ಲಿ ದೇಹವೇ ಜೀರ್ಣವಾದರೂ ಪ್ರಾಪಂಚಿಕ ವ್ಯಾಮೋಹವು ಜೀರ್ಣವಾಗುವುದಿಲ್ಲ. ಈ ವ್ಯಾಮೋಹವೆಂಬುವುದೇ ಮಾನವನಿಗಿರುವ ಅಪರಿಹಾರ್ಯವಾದ ಮೃತ್ಯುರೂಪವಾದ ರೋಗ. ಇದನ್ನು ತ್ಯಜಿಸಿದವನಿಗೇ ಸುಖ. ಆಶೆಗೆ ಆದಿ ಅಂತ್ಯಗಳೆರಡೂ ಇರುವುದಿಲ್ಲ. ಕಾದ ಕಬ್ಬಿಣದ ಉಂಡೆಯ ರೂಪದಲ್ಲಿರುವ ಅಗ್ನಿಯಂತೆ ತೃಷ್ಣೆ ಮನುಷ್ಯನ ಹೃದಯಾಂತರಗಳನ್ನು ಪ್ರವೇಶಿಸಿ ಕಾಲಕ್ರಮದಲ್ಲಿ ಅವನನ್ನೇ ದಹಿಸಿಬಿಡುತ್ತದೆ. ಅಯೋನಿಜ ಎಂಬುದಕ್ಕೆ ವ್ಯಾಖ್ಯಾನಕಾರರು ಅಯಃ ತಪ್ತಾಯಃ ಪಿಂಡಂ ನಿಜ ಸ್ವರೂಪಸ್ಥ ಅಂದರೆ ಕಾದ ಕಬ್ಬಿಣದ ಉಂಡೆ ರೂಪದಲ್ಲಿರುವ ಅಗ್ನಿ ಎಂದು ಅರ್ಥ ಮಾಡುತ್ತಾರೆ. ಈ ಆಸೆ ಅನ್ನೋದು ಅಂಥ ಬೆಂಕಿ ಇದ್ದಂಗೆ ನಮ್ಮನ್ನೇ ಸುಟ್ಟು ಬಿಸಾಕ್ಬಿಡುತ್ತೆ. ಹೇಗೆ ಕಟ್ಟಿಗೆಯು ತನ್ನಿಂದ ಹುಟ್ಟಿದ ಬೆಂಕಿಯಿಂದಲೇ ನಾಶ ಹೊಂದುವುದೋ ಹಾಗೆಯೇ ಜಿತೇಂದ್ರಿಯನಲ್ಲದ ಮಾನವನು ತನ್ನಲ್ಲಿರುವ ಲೋಭದಿಂದಲೇ ನಾಶ ಹೊಂದುತ್ತಾನೆ. ಮರ್ತ್ಯರು ಹೇಗೆ ಮೃತ್ಯುವಿನ ವಿಷಯದಲ್ಲಿ ಸಾವಿಗಾಗಿ ಪ್ರತಿಕ್ಷಣದಲ್ಲಿಯೂ ಭಯಪಡುವರೋ ಹಾಗೆಯೇ ಐಶ್ವರ್ಯವಂತರು ತಮ್ಮ ಐಶ್ವರ್ಯದ ಮೇಲಿನ ವ್ಯಾಮೋಹದ ಕಾರಣದಿಂದ ರಾಜ, ಕಳ್ಳ, ಅಗ್ನಿ, ನೀರು ಮತ್ತು ತಮ್ಮ ಬಂಧು ಬಾಂಧವರು ಇವರ ವಿಷಯಗಳಲ್ಲಿಯೂ ಭಯಪಡುತ್ತಿರುತ್ತಾರೆ. ರಾಜ, ಕಳ್ಳ, ಅಗ್ನಿ, ನೀರು, ಬಂಧು ಬಾಂಧವರು ಇವರೆಲ್ಲರೂ ಧನಾಪಹಾರಿಗಳೆಂದು ಕರೆಯಲ್ಪಡುತ್ತಾರೆ. ಮಾಂಸದ ತುಂಡನ್ನು ಭೂಮಿಯಲ್ಲಿಟ್ಟರೂ ಅದು ಉಳಿಯದು, ನಾಯಿ, ನರಿ ಮುಂತಾದವುಗಳು ಭಕ್ಷಿಸಿಬಿಡುತ್ತವೆ. ಆಕಾಶದಲ್ಲಿಟ್ಟರೂ ರಣಹದ್ದು, ಕಾಗೆ ಮುಂತಾದ ಪಕ್ಷಿಗಳು ಭಕ್ಷಿಸಿಬಿಡುತ್ತವೆ. ಪೃಥ್ವ್ಯಾಕಾಶಗಳನ್ನು ಬಿಟ್ಟು ಅದೇ ಮಾಂಸದ ತುಂಡನ್ನು ನೀರಿನಲ್ಲಿಟ್ಟರೂ ಮತ್ಸ್ಯಾದಿ ಜಲಚರ ಪ್ರಾಣಿಗಳು ನುಂಗಿಬಿಡುತ್ತವೆ. ಅದೇ ರೀತಿಯಲ್ಲಿ ಆಶೆಯಿಂದ ಗಳಿಸಲಿಟ್ಟಿರುವ ಐಶ್ವರ್ಯದ ಒಡೆಯನಿಗೂ ಎಲ್ಲ ಕಡೆಗಳಿಂದಲೂ ನಾನಾ ವಿಧವಾದ ಅಪಾಯಗಳಿರುತ್ತವೆ. ಅರ್ಥಪರಾಯಣರಾದ ಅನೇಕರಿಗೆ ಆ ಅರ್ಥವೇ ದ್ರವ್ಯ ಅನರ್ಥಕಾರಿಯಾಗುತ್ತದೆ. ಅರ್ಥವನರ್ಥಂ ಭಾವಯ ನಿತ್ಯಂ. ಶಂಕರಾಚಾರ್ಯ ಹೇಳಿದ್ದಾರೆ, ಏನು ನಮ್ಮ ಸೆಕ್ಯೂರಿಟಿ ಸಲುವಾಗಿದೆ ಅನ್ಕೊತಾ ಇದ್ದೇವೆ ಅದು ನಮಗೆ ದುಃಖನೇ ಕೊಡ್ತಾ ಇರುತ್ತೆ. ಯಾವನು ಹಣವೇ
ಸರ್ವಸ್ವವೆಂದು ಭಾವಿಸಿ ಹಣ ಗಳಿಸುವುದರಲ್ಲಿಯೇ ನಿರತನಾಗಿರುವನೋ ಮತ್ತು ಐಶ್ವರ್ಯದಿಂದ ಲಭಿಸಬಹುದಾದ ಸಾಂಸಾರಿಕ ಭೋಗಗಳಲ್ಲಿಯೇ ಆಸಕ್ತನಾಗಿರುವನೋ ಅಂತಹವನಿಗೆ ನಿಜವಾದ ಶ್ರೇಯಸ್ಸು ಲಭಿಸುವುದಿಲ್ಲ. ಕೇವಲ ಅರ್ಥ ಸಂಚಯನದಿಂದಲೇ ಮಾನವನು ಶ್ರೇಯಸ್ಸನ್ನು ಪಡೆಯುವುದಿಲ್ಲ. ಮನಸ್ಸಿನಲ್ಲಿ ಮೋಹವನ್ನು ವೃದ್ಧಿಗೊಳಿಸುವ ಕಾರ್ಪಣ್ಯ, ದರ್ಪ, ದುರಭಿಮಾನ, ಭಯ, ಉದ್ವೇಗ ಈ ಎಲ್ಲವೂ ಅರ್ಥವನ್ನೇ ಅನುಸರಿಸಿ ಬರುತ್ತವೆ. ಆ ದುಡ್ಡಿನ ವಿಷಯದಲ್ಲೇ ಇವೆಲ್ಲ ಈ ಗುಣಗಳು ಬರೋದು. ಏನೋ ಕಾರ್ಪಣ್ಯ, ಕಂಜೂಸ್ತನ, ದರ್ಪ, ಅಹಂಕಾರ, ನನ್ನಿಂದ ದುರಭಿಮಾನ ಮತ್ತು ಭಯ. ದುಡ್ಡಿದ್ದವನು ಯಾವಾಗಲೂ ಭಯನೇ ಆಗ್ತಾ ಇರುತ್ತೆ. ಸಣ್ಣ ವಯಸ್ಸಿನಲ್ಲಿ ನಾನು 12 ವರ್ಷ ಇದ್ದೆ. ಯಾರೋ ಒಬ್ಬರು ವ್ಯಕ್ತಿ ತಂದೆಗೆ ಸಾಲ ಕೊಡೋನಿದ್ದ. ಅವನು 80,000 ಕೊಟ್ಟು ಹೋಗಿ ನಿಮ್ಮ ತಂದೆಗೆ ಹೋಗಿ ಕೊಡೋಗಂತ. ಅದನ್ನು ಜೋಬಲ್ಲಿ ಇಟ್ಕೊಂಡಿದ್ದರೆ ಭಯ ಮನೆ ಸೇರೋ ತನಕ ನನಗೆ ಭಯನೇ ಆಗ್ತಾಯಿತ್ತು. ಯಾಕಂದರೆ ಬೆಂಗಳೂರಲ್ಲಿ ಅಂಥ ಪಿಕ್ ಪಾಕೆಟ್ ಅಂತ ಭಯಂಕರವಾಗಿರ್ತಾರೆ. ಆದ್ದರಿಂದ ಭಯಂಕರವಾಗಿ ಭಯ ಇರುತ್ತೆ. ಉದ್ವೇಗ ಕೂಡ ಅಷ್ಟೇ. ಮನಸ್ಸು ಶಾಂತವಾಗಿರೋದಕ್ಕಾಗೋದಿಲ್ಲ. ದುಡ್ಡು ಅಷ್ಟು ಕೆಲಸ ಮಾಡಿಸ್ಬಿಟ್ಟಿರುತ್ತೆ. ಟೆನ್ಷನ್ನು. ಆರ್ಜನೆ ದುಃಖಂ, ಸಂರಕ್ಷಣೆ ದುಃಖಂ. ಆ ದುಡ್ಡನ್ನು ಗಳಿಸೋದ್ರಲ್ಲೂ ದುಃಖ ಇದೆ, ಸಂರಕ್ಷಣೆ ಮಾಡೋದ್ರಲ್ಲೂ ದುಃಖ ಇದೆ. ವ್ಯಯ ದುಃಖಂ, ಖರ್ಚು ಮಾಡುವಾಗಲೂ ತುಂಬ ನೋವು ಅನಿಸುತ್ತೆ. ಬರ್ತಿದ್ರೇನು ಸ್ವಲ್ಪ ಸಂತೋಷ ಅನಿಸುತ್ತೆ. ಖರ್ಚು ಬಿಲ್ಲು ಕಟ್ಟುವಾಗಲ ಒಂಥರ ಏನೋ ಒಂದು ಪ್ರಕಾರದ ದುಃಖ, ಸಂತೋಷವೇ ಆಗೋದಿಲ್ಲ. ಈ ಥರ ಎಲ್ಲ ಅನರ್ಥಕ್ಕೂ ಈ ದುಡ್ಡೇ ಇದಾಗುತ್ತೆ. ಮತ್ತು ಉದ್ವೇಗ ಎಲ್ಲವೂ ಅರ್ಥವನ್ನೇ ಅನುಸರಿಸಿ ಬರುತ್ತವೆ. ಆದುದರಿಂದಲೇ ಅರ್ಥ ಸಂಚಯನದಲ್ಲಿರುವ ಅನೇಕ ಕಷ್ಟಗಳನ್ನು, ದೋಷಗಳನ್ನು ಮತ್ತು ಪರಿಣಾಮವನ್ನು ಜ್ಞಾನಿಗಳಾದವರು ತಿಳಿದಿರುತ್ತಾರೆ. ಇವೆಲ್ಲ ನೋಡು, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಯುಧಿಷ್ಠನಿಗೆ ಎಂಥ ಮಹಾಪುರುಷರ ಸಹವಾಸ ಸಿಕ್ಕಿದೆ. ಈಗ ಆಸ್ತಿ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು ಅಂತ ದುಃಖ ಪಡ್ತಾ ಇದ್ದಾನೆ. ಅಂಥವನಿಗೆ ಎಂಥ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಅವನಿಗೆ ದುಃಖ ಎಲ್ಲಿ ಬರುತ್ತೆ? ಮೊದಲು ಧನ ಸಂಚಯನಕ್ಕಾಗಿ ಮಾನವರು ಬಹಳ ಕಷ್ಟಪಡುತ್ತಾರೆ. ಎರಡನೆಯದಾಗಿ ಸಂಪಾದಿಸಿದ್ದನ್ನು ರಕ್ಷಿಸುವುದು ಕಷ್ಟ ಸಾಧ್ಯವಾಗುತ್ತದೆ. ಸಂಪಾದಿಸಿದ ಹಣದ ವ್ಯಯವು ಮಾನವನನ್ನು ಅತಿಯಾಗಿ ದುಃಖದಲ್ಲಿ ಮುಳುಗಿಸುತ್ತದೆ. ಖರ್ಚು ಮಾಡೋಕ್ಕೆ ಹೋದರೆ ತುಂಬ ನೋವಾಗುತ್ತೆ. ಅಡುಗೆ ತಾತ ಅಂತಿದ್ದಂತೆ, ದಾನ ಮಾಡಬೇಕಂದ್ರೆ ತಲೆ ಮೇಲೆ ಚೆನ್ನಿ ಇಟ್ಟು ಸುತ್ತಿಯಿಂದ ಹೊಡೆದಷ್ಟು ನೋವಾಗುತ್ತಂತೆ ಜನರಿಗೆ. ಹೊಡೆದಕ್ಕಾಗೋದಿಲ್ಲ, ಮನಸ್ಸು ಬರಲ್ಲ. ಕೆಲವು ಸಮಯದಲ್ಲಿ ಐಶ್ವರ್ಯದ ಕಾರಣಕ್ಕಾಗಿ ಪ್ರಾಣಹಾನಿಯಾಗುವುದೂ ಉಂಟು. ಸಾಯಿಸಿಬಿಡ್ತಾರೆ. 5,000ಕ್ಕೆ ಅಲ್ಲಿ ಸಾಧುಗಳನ್ನು ಅಲ್ಲಿ ಗುಡಿಸಿ ಹಾಕ್ಕೊಂಡಿರೋವಂಥವ್ರನ್ನ ಸಾಯಿಸಿಬಿಟ್ಟಿದ್ದಾರೆ. ಋಷಿಕೇಶು ಸುತ್ತಮುತ್ತದಲ್ಲಿ ಹಿಂಗೆ ಮಹಾತ್ಮರು ಸಿಟಿಗಿಂತ ಸ್ವಲ್ಪ ದೂರದಲ್ಲಿ ಕಾಡಲ್ಲಿ ಒಂದು ಗುಡಿಸಲು ಹಾಕ್ಕೊಂಡು ಒಂದು ATM ಕಾರ್ಡ್ ಇಟ್ಟುಕೊಂಡು ಆವಾಗ ಊರಲ್ಲಿ ಬಂದು ಸ್ವಲ್ಪ ಡ್ರಾ ಮಾಡ್ಕೊಂಡು ಹೋಗಿ ಒಂದು ತಿಂಗಳಿಗೆ ಆಗುವಷ್ಟು ಸಾಮಾನು ತಗೊಂಡು ಅಲ್ಲೇ ಕಾಡಲ್ಲಿದ್ದು ಸಾಧನೆ ಮಾಡಬೇಕಂತ ಸುಮಾರು ಜನ ಆಸೆಯಿಂದ ಅಲ್ಲಿ ಬರ್ತಾರೆ. ಈಗ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಅಲ್ಲಿರೋ ಕಳ್ಳರಿಗೆ ಗೊತ್ತಾಗ್ಬಿಟ್ಟಿದೆ, ಇಷ್ಟು ಕಾಡಲ್ಲಿ ಬಂದು ಇವರು ಜೀವನ ಮಾಡ್ತಾರೆ ಅಂದರೆ ಈ ಒಂದು ATM ಕಾರ್ಡ್ ಇದ್ದೇ ಇರುತ್ತೆ ಅಂದ್ಬಿಟ್ಟು. ಫಸ್ಟು ಹೋಗ್ಬಿಟ್ಟಿದ್ರು, ಕತ್ತಿ ಗನ್ನು ಇಟ್ಬಿಟ್ಟು ATM ಕಾರ್ಡ್ ಎಲ್ಲ ಕಿತ್ಕೊತಾರೆ. ಅದ್ರ ಪಿನ್ ಹೇಳು ಅಂತಾರೆ. ಆ ಪಿನ್ನು ಹೇಳಿ ಒಬ್ಬನ ಅಲ್ಲೇ ಇರ್ತಾನೆ, ಕತ್ತಿ ಇಟ್ಕೊಂಡೇ ಇರ್ತಾನೆ. ಇನ್ನೊಬ್ಬನ ಹೋಗಿ ಡ್ರಾ ಮಾಡ್ಕೊಂಡು ಬರ್ತಾನೆ. ಅದು ಎಲ್ಲಿವರೆಗೂ ಅವನ ಅಕೌಂಟಲ್ಲಿ ಕೂರ್ತಿದ್ದು ರೊಕ್ಕ ಖಾಲಿ ಆಗೋದು ಅಲ್ಲಿ ತನಕ ಅವನು ಬಿಡೋದಿಲ್ಲ. ಆ ಥರ ಎಷ್ಟೋ ಸಾಧುಗಳನ್ನು ಹಿಂಸೆ ಮಾಡ್ತಾರೆ. ಮತ್ತು ಡ್ರಾ ಮಾಡ್ಕೊಂಡ ಮೇಲೆ ಹೋಗಲಿ, ಹಂಗೆ ಸಾಯಿಸಿದ್ರೆ ಬಿಟ್ಬಿಡ್ಬೋದಲ್ಲ. ಇಲ್ಲ, ಮತ್ತು ಇವನು ಬಿಟ್ಟರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಹೋಗಿ ಮತ್ತೆ ನಮ್ಮನ್ನು ಇಟ್ಕೊಡಿಸ್ಬಿಡ್ತಾನೆ ಅಂದ್ಬಿಟ್ಟಿದ್ದನ್ನು ಇವನು ಯಾರು ಹಿಂದೆ ಮುಂದೆ ಹೇಳೋರಿಲ್ಲ ಕೇಳೋರು ಅಂದ್ಬಿಟ್ಟು ಕತ್ತರಿಸ್ಬಿಡೋದು. ಸುಮಾರು ಮರ್ಡರ್ಗಳಾಗಿದ್ದಾವೆ. ಮತ್ತು ದುಡ್ಡು ಅನ್ನೋದು ಏನು ಅಷ್ಟು ಭಯಂಕರವಾದ ಡೇಂಜರು. ಅದಕ್ಕೆ ದುಡ್ಡಿದ್ರೆಗನ ನೀನು ಸೆಕ್ಯೂರಿಟಿಯಲ್ಲೇ ಇರಬೇಕು, ನೀನು ರಕ್ಷಣೆಯಲ್ಲೇ ಇರಬೇಕು, ಒಂದು ಯಾವುದೋ ಒಂದು ರಕ್ಷಣಾ ಸ್ಥಾನದಲ್ಲೇ ಇರಬೇಕು. 5,000 10,000ಕ್ಕೆ ಎಲ್ಲ ಕೊಂದು ಬಿಟ್ಟಿದ್ದಾರೆ. ಸಾಧುಗಳಿಗೆ ಯಾರು ಇರ್ತಾರೆ? ಹಿಂದಿರ್ತಾರೆ, ಮುಂದಿರ್ತಾರೆ. ಕೇಸ್ ಹಾಕೋರು ಕೂಡ ಇರೋದಿಲ್ಲ. ಆ ಗಂಗಾ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಎತ್ತಿ ಬಿಸಾಕ್ಬಿಟ್ರೆಗನ ಅದು ಎಲ್ಲೋ ಕೇಳುತ್ತೇವೆ. ಅನಾಥ ಶವ ಕಾಣಿಸ್ತಿಗಳು ಪೊಲೀಸರು ಕೂಡ ಸುಮ್ಮನೆ ಇದು ಅನ್ನೆಸೆಸರಿ ಪ್ರಾಸೆಸ್ ಅಂದ್ಬಿಟ್ಟಿದ್ದನು ಹಂಗೆ ಪೋಸ್ಟ್ ಬಟ್ಟೆ ಕಳಿಸ್ಬಿಟ್ಟು ಅಲ್ಲೇ ಸುಡಿಸ್ಬಿಡ್ತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತು ಅದಕ್ಕೆ ಸಾಧುಗಳಿಗಂತೂ ರೊಕ್ಕ ಜೊತೆಲಿ ಇಟ್ಕೊಂಡಿರಬಾರ್ದು. ನರ್ಮದ ಪರಿಕ್ರಮ ಮಾಡುವಾಗ ಮೊಬೈಲ್ಗಳು, ಸ್ಮಾರ್ಟ್ಫೋನ್ ಇದ್ದರೆ ಅಂತೂ ಅವ್ರಿಗೆ ಹಬ್ಬ. ಸಾಕು, ಒಂದು ಸ್ಮಾರ್ಟ್ಫೋನ್ ತೊಗೊಂಡ್ರೆ ಆಯ್ತು, ಬಂತು 5,000 10,000 ಅಂತ.
ಈಗೆಲ್ಲ 30,000 ಫೋನ್ಗಳು ಹಂಗಿರ್ತಾವೆ. ಏನೂ ಇಲ್ಲ ಅಂದರೆ ಏನಿಲ್ಲ, ಇನ್ನು ಅವರೇ ಕಲರ್ ಕೂಡಿಸ್ಬಿಟ್ಟು ಊಟ ಹಾಕ್ತಾರೆ ಅಲ್ಲೇ. ಪಾಪ ಇಂಥದ್ದು ಏನು ಇಲ್ಲ, ನಿಜವಾದ ಸಾಧು ಅಂದ್ಬಿಟ್ಟು. ನಿನ್ನ ಹತ್ರ ಏನಾದರೂ ಇಟ್ಕೊಂಡಿದ್ರೆ ಮಾತ್ರ ನಿನಗೆ ಭಯ ಇದ್ದೇ ಇರುತ್ತೆ. ಆದ್ದರಿಂದ ಕೆಲವು ಸಮಯದಲ್ಲಿ ಐಶ್ವರ್ಯದ ಕಾರಣಕ್ಕಾಗಿ ಪ್ರಾಣಹಾನಿಯಾಗುವುದೂ ಉಂಟು. ಐಶ್ವರ್ಯವಂತನಿಗೆ ತನ್ನಿಂದ ಪಾಲಿತನಾದವನು ಐಶ್ವರ್ಯದ ಕಾರಣದಿಂದಾಗಿ ಶತ್ರುವಾಗಿ ಬಿಡುವನು. ಎಲ್ಲರೂ ಕಂಟಾಗ್ಬಿಡ್ತಾರೆ. ಹಣವನ್ನು ಗಳಿಸಲು ಕಷ್ಟಪಡಬೇಕು. ಐಶ್ವರ್ಯವು ಇಷ್ಟೊಂದು ಉಪದ್ರವವನ್ನು ತರುವುದೆಂದು ತಿಳಿದ ನಂತರ ವಿದ್ಯಾವಂತನಾದವನು ಐಶ್ವರ್ಯದ ವಿನಾಶವನ್ನು ಕುರಿತು ಶೋಕಿಸಬಾರದು. ಪಂಡಿತರು ಯಾವಾಗಲೂ ತೃಪ್ತರಾಗಿರುತ್ತಾರೆ, ಮೂಢರು ಯಾವಾಗಲೂ ಅತೃಪ್ತರಾಗಿರ್ತಾರೆ. ನೀನು ಜ್ಞಾನಿ ಅನ್ನೋದಕ್ಕೆ ನೀನು ಎಷ್ಟು ತೃಪ್ತಿ ಸ್ಥಿತಿಯಲ್ಲಿದೆಯೋ ಅದರಿಂದ ನೀವು ಡಿಸೈಡ್ ಆಗ್ಬಿಡ್ತೀನಿ, ನೀನು ಜ್ಞಾನಿನ ಅಜ್ಞಾನಿ. ಯಾವಾಗಲೂ ನನ್ನ ಹತ್ರ ಅದಿಲ್ಲ ಇದಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಒದ್ದಾಡ್ತಿರೋನು ನಿನಗೆ ನೀನು ತೃಪ್ತಿ ಇಲ್ಲ ಅಂತ. ಇರೋದರಲ್ಲಿ ತೃಪ್ತಿ ಪಡೋನು ನಿಜವಾದ ಜ್ಞಾನಿ ಅಂತ. ಮತ್ತು ದನದ ಮೇಲಿನ ಆಸೆಗೆ ಕೊನೆಯೇ ಇಲ್ಲ. ಧನಾಗಮ ತೃಷ್ಣೆಯನ್ನು ಪರಿಹರಿಸಲು ಸಾಧ್ಯವೇ ಇಲ್ಲ. ಆದುದರಿಂದ ತೃಪ್ತಿ ಎಂಬುದೇ ಮಾನವನಿಗೆ ನಿಜವಾದ ಸುಖವನ್ನು ಕೊಡಬಲ್ಲದ್ದು. ಆದುದರಿಂದಲೇ ನಿಜ ಕರ್ಮೋಪಾತವಾದ ವಿತ್ತದಿಂದಲೇ ಸಂತೋಷ ಹೊಂದುವುದು ಶ್ರೇಷ್ಠವಾದುದೆಂದು ಪಂಡಿತರಾದವರು ಕಂಡುಕೊಂಡಿದ್ದಾರೆ. ಯೌವನ, ರೂಪ, ಜೀವನ, ರತ್ನಸಂಚಯ, ಐಶ್ವರ್ಯ, ಪ್ರಿಯಜನ ಸಹವಾಸ ಇವೆಲ್ಲವೂ ಅಶಾಶ್ವತಗಳೆಂದು ತಿಳಿದು ಪಂಡಿತರಾದವರು ಅವುಗಳಲ್ಲಿ ಆಸೆ ಪಡುವುದಿಲ್ಲ. ಆದುದರಿಂದಲೇ ಅರ್ಥಸಂಚಯದಲ್ಲಿರುವ ಅನರ್ಥಗಳನ್ನು ಮನಸ್ಸಿಗೆ ತಂದುಕೊಂಡು ಬುದ್ಧಿವಂತನಾದವನು ಐಶ್ವರ್ಯ ಪ್ರಾಪ್ತಿಗೆ ಆಶಿಸಬಾರದು. ಐಶ್ವರ್ಯವಂತನಾಗಿರುವ ಯಾವನೂ ದುಃಖದಿಂದ ವಿಮುಕ್ತನಾಗಿರುವುದಿಲ್ಲ. ಆದುದರಿಂದ ಮಹಾತ್ಮರು ಅಪೇಕ್ಷೆ ಇಲ್ಲದೆ ದೈವಿಕವಾಗಿ ನ್ಯಾಯವಾದ ಮಾರ್ಗದಲ್ಲಿ ಪ್ರಾಪ್ತವಾಗುವ ಐಶ್ವರ್ಯವನ್ನು ಪ್ರಶಂಸಿಸುತ್ತಾರೆ. ಆಶೆ ಇಲ್ಲದಿರುವುದೇ ಪರಮೈಶ್ವರ್ಯವೆಂದು ಭಾವಿಸುತ್ತಾರೆ. ಅರ್ಥಸಂಚಯವು ಧರ್ಮ ಕಾರ್ಯಗಳನ್ನು ಮಾಡುವ ಸಲುವಾಗಿ ಎಂದೂ ಕೆಲವರು ಹೇಳುವುದುಂಟು. ಕಾಯಕ್ಲೇಶ ಮನಕ್ಲೇಶಗಳ ಮೂಲಕವಾಗಿ ಅರ್ಥಸಂಚಯನ ಮಾಡಿ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕಿಂತಲೂ ಅಂತಹ ಅರ್ಥಕ್ಕೆ ಆಶಯ ಪಡದಿರುವುದೇ ಲೇಸೆಂಬುದನ್ನು ನನ್ನ ಅಭಿಪ್ರಾಯ. ಇದು ಅರ್ಥ ಮಾಡ್ಕೋಬೇಕಿದು. ಕೆಲವರು ನನ್ನ ಸಲುವಾಗಲ್ಲ, ನಾನು ಬೇರೆಯವ್ರ ಸಲುವಾಗಿ, ಇದ್ರ ಸಲುವಾಗಿ ಮಾಡಬೇಕು ಅಂತ, ದಾನ ಧರ್ಮಗಳು ಮಾಡೋದಕ್ಕೆ, ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅಂತ ಅದನ್ನು ಹೇಳ್ತಾರೆ. ಅರ್ಥ ಸಂಚಯವು ಧರ್ಮ ಕಾರ್ಯಗಳನ್ನು ಮಾಡುವ ಸಲುವಾಗಿ ಎಂದು ಕೆಲವರು ಹೇಳುವುದುಂಟು. ಕಾಯಕ್ಲೇಶ ಮನಕ್ಲೇಶ ಮೂಲಕವಾಗಿ ಅರ್ಥ ಸಂಚಯನ ಮಾಡಿ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕಿಂತಲೂ ಅಂತಹ ಅರ್ಥಕ್ಕೆ ಆಶೆ ಪಡೆದಿರುವುದೇ ಲೇಸೆಂಬುದು ನನ್ನ ಅಭಿಪ್ರಾಯ. ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಕಾಗೇನು ಕತ್ತರಿಸಿ ಹದ್ದುಗೆ ಹಾಕಿದಂಗೆ ಅಷ್ಟೇ ಹೊರತು ಸುಮ್ಮನೆ ಇಲ್ಲಿ ತಗೊಂಡೋಗಿ ಅಲ್ಲ ಕೊಟ್ಬಿಟ್ರೆ ಏನು, ಅದು ನಿನ್ನಿಚ್ಛೆ ಅದಷ್ಟೇ. ನೀನು ಲೋಕದಲ್ಲಿ ಒಳ್ಳೆಯ ಹೆಸರು ತಗೋಬೇಕು, ಬಿಲ್ಡಪ್ ಕೊಡಬೇಕನ್ನೋವಂಥ ಉದ್ದೇಶ ಇಚ್ಛೆ ಬಿಟ್ಟರೆ ಅಲ್ಲಿ ಪಾರಮಾರ್ಥಿಕತೆ ಏನೂ ಇಲ್ಲವೇ ಇಲ್ಲ. ನೀನು ಏನು ಕಲ್ತು ಕೊಡ್ತಾ ಇದ್ದೆ ಮನುಷ್ಯರಿಗೆ, ಯಾರೋ ಕಷ್ಟದಲ್ಲಿದ್ದಾರೆ, ಅವನಿಗೆ ನೀನು ಜ್ಞಾನವನ್ನು ಕೊಡು. ಅದು ಬಿಟ್ಬಿಟ್ಟು ನೀನು ಅವನಿಗೆ ಮನೆ ಕೊಟ್ಟು ದುಡ್ಡು ಕೊಟ್ಟರೆ ಅವನೇನಾದರೂ ಶಾಂತಿ ಸಿಗುತ್ತಾ? ಅವನು ಉದ್ಧಾರ ಆಗಲ್ಲ. ನೀನು ಕೆಡಿಸ್ಕೊಂಡು ನಿನ್ನ ಜೀವನವನ್ನು ಕೆಡಿಸ್ಕೊಂಡು ಅವನನ್ನು ಇದೇ ಮಾರ್ಗದಲ್ಲಿ ನೀನು ಹಾಳು ಮಾಡ್ತಾಯಿದ್ದೆ. ಇನ್ನೂ ಅವನಿಗೆ ಯಾವ ವಸ್ತುಗಳ ಅವಶ್ಯಕತೆಯೇ ಇಲ್ಲ. ಈ ಮನುಷ್ಯ ಜನ್ಮ ಬಂದಿರೋದು ಮೋಕ್ಷವನ್ನು ಹೊಂದೋದಕ್ಕೆ. ಆ ತೆಲುಗುರಲ್ಲಿ ಪರಿಗೆತ್ತಿ ಪಾಲದಾಗಡನ್ಕನ್ನು ನಿಲ್ಬಡಿ ನೀಲದಾಗಡನ ಮೇಲೂ ಅಂತ 1 ಕಿಲೋಮೀಟ್ರ್ ರೋಡ್ ನಿನ್ಗೆ ಒಂದು ಗ್ಲಾಸ್ ಕೊಡ್ತೀನಿ ಅಂತ. ಬಿಸಿಲಲ್ಲಿ, ಮಧ್ಯಾಹ್ನದ ಬಿಸಿಲಲ್ಲಿ. ಈಗ ಏಪ್ರಿಲ್ 28ನೇ ತಾರೀಕಿಂದ ಮೇ 12ನೇ ತಾರೀಕು ತನಕ 55 ಡಿಗ್ರಿ ಆಗುತ್ತಂತೆ ಈ ಸತಿ. ವಿಚಿತ್ರವಾಗಿ ವಾತಾವರಣ ಶಾಖ ಆಲ್ರೆಡಿ ಸುದ್ದಿ ಕೊಟ್ಟಿದ್ದಾರೆ. ಆ 55 ಡಿಗ್ರಿಯಲ್ಲಿ ನೀನು 1 ಕಿಲೋಮೀಟ್ರ್ ಓಡ್ ಬಾ, ನಿನಗೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ, ಓಡಲಿಲ್ಲ ಅಂದರೆ ಕೇವಲ ನೀರು ಕೊಡ್ತೀನಿ ಅಂದರೆ, ಓಡಿ ಹಾಲು ಕುಡಿಯೋದಕ್ಕಿಂತ ಅಲ್ಲಿ ಸುಮ್ಮನೆ ನಿಂತು ಕೂತ್ಕೊಂಡು ನೀರು ಕುಡಿಯೋದು ಶ್ರೇಯಸ್ಸು ಅಂತ. ಅದೇ ಥರ ನೀನು ಆ ದುಡ್ಡು ಸಂಪಾದನೆ ಮಾಡಿ ನೀನು ಲೋಕ ಸಂಗ್ರಹಕ್ಕಾಗಿ ಅದು ಇದು ತಡೋದಕ್ಕಿಂತ ಆ ದುಡ್ಡಿನ ಹುಚ್ಚೆ ಬಿಟ್ಟುಬಿಡು. ಬಿಟ್ಟುಬಿಟ್ಟು ನೀನು ನಿನ್ನ ಸ್ವರೂಪ ಆನಂದವನ್ನು ಹೊಂದೋ ಪ್ರಯತ್ನ ಮಾಡು. ನಿನ್ನನ್ನು ನೋಡಿ ಇನ್ನು 4 ಜನ ಕಲಿತು ಅವರು ಕೂಡ ದುಡ್ಡಿನ ಅವಶ್ಯಕತೆ ನಮಗೂ ಇಲ್ಲ. ನೋಡು, ಆತನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲದಿರೇ ಪರಮಾನಂದದಲ್ಲಿದ್ದಾನೆ.
ನಮಗೂ ಅದರ ಅವಶ್ಯಕತೆ ಇಲ್ಲ ಅಂತ ನಿನ್ನನ್ನು ನೋಡಿ ಅವರು ಸಿಂಪಲ್ ಜೀವನನ ಕಳಿಸ್ತಾರೆ. ಈ ಥರ ಕಳಿಸೋದನ್ನು ಬಿಟ್ಟುಬಿಟ್ಟು ನೀನು ಅವ್ರಿಗಿನ್ನೂ ಆ ಸಹಾಯ ಮಾಡು ಈ ಸಹಾಯ ಮಾಡು ಅಂತ ಅವ್ರನ್ನಿನ್ನೂ ಅಂಗವಿಕಲಾಗರಂಗೆ ಮಾಡಿಬಿಡ್ತಾಯಿದ್ದೆ. ಮಕ್ಕಳನ್ನು ಜಪಾನಲ್ಲಿ ಅಲ್ಲಿ ಇಲ್ಲಿ ಮಕ್ಕಳು ಕೆಳಗಡೆ ಬಿದ್ದಾಗ ಈ ಭಾರತ ದೇಶದಲ್ಲಿ ಹೋಗಿ ಓಡಿ ಹೋಗಿ ಎತ್ಕೊಳ್ಳೋದಕ್ಕೂ ಅಯ್ಯೋ ನನ್ನ ಮಗ ಬಿದ್ದ ಅಂತ ಎತ್ಕೊಳ್ಳೋದಿಲ್ಲ ಅವರು. ಅವನಾಗಿ ಅವನು ತಿಳ್ಕೊಳ್ಳಿ. ಹೆಂಗಂದರೆ ಎಡಗೊಡವಾಗಿ ನಡೆದಾಗ ಟಕ್ ಅಂತ ಕೆಳಗಡೆ ಬಿದ್ದರೆ ನೋವು ಅವನೇ ತಿನ್ನಬೇಕು ಅಂತ ಎತ್ತೋದೇ ಇಲ್ಲ. ಅವನಾಗ ಅವನು ಎತ್ತು ಬರಬೇಕು. ಆ ಥರ ಬುದ್ಧಿ ಕಲಿಸ್ತಾರೆ. ಇಲ್ಲಿ ಹಂಗಲ್ಲ. ಮಗನು ದುಡಿಯೋ ವಯಸ್ಸು ಬಂದರೂ ಕೂಡ ಇನ್ನೂ ಅವನ ಸಲುವಾಗಿ ತಂದೆ ತಾಯಿ ದುಡಿತಾ ಇರ್ತಾರೆ, ಅವ್ರ ಮೊಮ್ಮಕ್ಕಳ ಸಲುವಾಗಿ ದುಡಿತಾ ಇರ್ತಾರೆ. ನೀನೇ ಅವನನ್ನು ಅಂಗು ಮಂಗು ಮಾಡಿಬಿಡ್ತಾ ಇದೆಯಾ, ನೀನೇ ಕೆಡಿಸ್ತಾ ಇದೆಯಾ ಅವನನ್ನು. ಅವನಿಗೆ ವಯಸ್ಸು ಬಂದ ಮೇಲೆ ಅವನು ಸಂಪಾದನೆ ಮಾಡ್ಕೊಂಡು ಅವನ ಜೀವನ ನಡೆಸಬೇಕಲ್ಲ. ನೀನೇ ಅವನನ್ನು ಹೆಂಗೋ ಬಿಡು, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಬಿಡು, ಹೆಂಗೋ ಮಾಡ್ಕೊತಾರೆ ಬಿಡು, ಹೆಂಗೋ ನನ್ನನ್ನು ಸಾಕ್ಬಿಡ್ತಾರೆ ಬಿಡು ಅಂತ ಅವನು ಕೆಟ್ಟದ್ದು ಬಂದಾಗ ಇನ್ನೂ ಸೋಂಬೇರಿ ಆಗ್ತಾನೆ. ಆದ್ದರಿಂದ ಈ ವಿಷಯದಲ್ಲಿ ಸೂಕ್ಷ್ಮವಾದ ವಿಷಯ ಇದು. ಸುಮಾರು ಜನಕ್ಕೆ ಇಷ್ಟ ಆಗಲ್ಲ, ಜೀಟ ಆಗಲ್ಲ. ಬಟ್ ಶಾಸ್ತ್ರ ಹೇಳುತ್ತೆ, ಕೆಸರನ್ನು ಮುಟ್ಟಿ ಕೈ ತೊಳೆಯುವ ಬದಲು ಕೆಸರನ್ನು ಮುಟ್ಟದಿರುವುದೇ ಲೇಸವಲ್ಲವೇ. ಅವೆಲ್ಲ ಇಚ್ಛೆಗಳು, ಅವೆಲ್ಲ ಸೂಕ್ಷ್ಮ ಇಚ್ಛೆಗಳು. ಎಷ್ಟೋ ಜನಕ್ಕೆ ದುಡ್ಡು ಸಂಪಾದನೆ ಹಿಂದುಗಡೆ ಅವ್ರ ಸ್ವಾರ್ಥ ಇಲ್ಲ ಅಂದರೂ ದುಡ್ಡು ಸಂಪಾದನೆ ಮಾಡಿದ್ರೆ ಮತ್ತೆ ಪಾಲಿಟಿಕ್ಸ್ ಬರ್ತಾರೆ. ಸುಮ್ಮನೆ ಆ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಈ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಗುಡಿಗಳು ಎಲ್ಲ ಕಡಿಸ್ತಾ ಇರ್ತಾನೆ. ಅದ್ರ ಹಿಂದುಗಡೆ ಜ್ಞಾನಿಗಳು ಕಂಡುಹಿಡಿದು ಬಿಡ್ತಾರೆ. ಮಿಕ್ಕಿದ ಜನಕ್ಕೆಲ್ಲ ಅವನು ತುಂಬ ಒಳ್ಳೆ ಮನುಷ್ಯ ಅಂತ ಇರ್ತಾರೆ. ಜ್ಞಾನಿಗಳು ಅವನ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾನೆ. ಯಾಕೆ? ಅವನಿಗೆ ಕೀರ್ತಿ ಇಷ್ಟ. ದಾನ ಧರ್ಮಗಳು ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತಲ್ಲ, ಹೊಗಳ್ತಾ ಇರ್ತಾರೆ, ಅದು ಕಿಕ್ಕು ಬರುತ್ತೆ ಅವನಿಗೆ. ನನ್ನನ್ನು ತುಂಬ ದೊಡ್ಡ ದಾನಿ ಅಂತ ದಯೆಯ ಮನುಷ್ಯ ಅಂತ ಅವರಲ್ಲ, ಅವರು ಇವ್ರ ಕೈಯಲ್ಲಿ ಹೊಗಳಿಸ್ಕೊತಾ ಇದ್ದರೆ ತುಂಬ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರುತ್ತೆ. ಆ ಒಂದು ಇಚ್ಛೆಯಿಂದ ಎಷ್ಟು ಪರಿಶ್ರಮ ಹಿಂದುಗಡೆ ಇದೆ. ನಾಳೆ ಅವನು ತಪ್ಪು ಕೆಲಸಗಳನ್ನು ಕೂಡ ಮಾಡ್ತಾನೆ. ನಾವೇ ಒಂದು ಸತಿ ನೋಡಿದ್ದೀವಿ ಅಲ್ಲಿ. ನಾವಿರೋ ಏರಿಯಾದಲ್ಲಿ ಒಂದು ಗುಡಿ ಕಟ್ಸ್ಬಿಟ್ಟ, JCB ನಾರಾಯಣ ಅಂತ ಬೆಂಗಳೂರಲ್ಲಿ. ಅಯ್ಯೋ ಯಾರಪ್ಪ ಈ ಧರ್ಮಾತ್ಮ, ನಮ್ಮ ಏರಿಯಾದಲ್ಲಿ ಬಂದುಬಿಟ್ಟು ಸುಮಾರು 2-3 ಕೋಟಿ ಖರ್ಚಾಗುವಂಥ ಗುಡಿ ಕಟ್ಸ್ತಾವನೆ. ಓಹೋ, ಅಲ್ಲಿರೋ ಪೂಜಾರಿಗಳು ಅವನ ಬಗ್ಗೆ ಆ ಸುತ್ತಮುತ್ತ ಹೊಗಳಿದ್ದು. ಮತ್ತು 3 ಕೋಟಿ ದಾನ ಮಾಡೋದಂದ್ರೆ ಯಾರು ಹೊಗಳೋದಿಲ್ಲ. ಮತ್ತು ಸ್ವಲ್ಪ 1 ವರ್ಷ 2 ವರ್ಷ ಆದಮೇಲೆ ಪೊಲೀಸವರು ಇಟ್ಕೊಂಡು ಅರೆಸ್ಟ್ ಮಾಡಿದ್ರು. ಆವಾಗ ಗೊತ್ತಾಯಿತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಅವರು ಇವನ್ನೆಲ್ಲ ಬೆದರಿಸಿ 7-8 ಮರ್ಡರ್ ಕೂಡ ಮಾಡಿದ್ದಾನೆ. ಮತ್ತು ಈ ಕಡೆ ಗುಡಿಗಳು ಕೂಡ ಕಟ್ಟಿಸ್ತಾ ಇದ್ದಾನೆ. ಎಲ್ಲೋ ಅವನು ಈ ಥರ ಒಳ್ಳೆಯ ಹೆಸರು, ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಳ್ಳೋದಕ್ಕೆ ದುಡ್ಡು ಬೇಕು. ಆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಪಾಪದ ಕೆಲಸಗಳು ಕೂಡ ಮಾಡ್ತಾನೆ. ಆದ್ದರಿಂದ ಹುಷಾರಾಗಿರಬೇಕು. ಇವೆಲ್ಲ ಏನು ಮಾಡದಿರೋ ಸುಮ್ಮನಿರೋದೇ ಲೇಸು ಅಂದ್ಬಿಟ್ಟು ಮಹಾರಾಜ. ಆದುದರಿಂದ ಯಾವುದನ್ನು ಆಶಿಸಬೇಡ. ನೀನು ಧರ್ಮಿಷ್ಠನಾಗಿರಲು ಇಚ್ಛಿಸುವೆಯಾದರೆ ಪ್ರಾಪಂಚಿಕವಾದ ವಸ್ತುಗಳಲ್ಲಿ ಆಶೆಯನ್ನು ತೊರೆದು ಬಾಳು. ಧರ್ಮಜನು ಶೌನಕರು ಹೇಳಿದುದೆಲ್ಲವನ್ನು ಸಾವಧಾನವಾಗಿ ಕೇಳಿದನು. ಅಂತೆಯೇ ಸೂಕ್ತವಾದ ಉತ್ತರವನ್ನು ಕೊಟ್ಟನು. ಬ್ರಾಹ್ಮಣೋತ್ತಮರೇ, ಐಶ್ವರ್ಯ ಸಂಗ್ರಹವನ್ನು ಮಾಡಬೇಕೆಂಬ ನನ್ನ ಆಶಯವು ಸಂಗ್ರಹಿಸುವ ಐಶ್ವರ್ಯವನ್ನು ಉಪಭೋಗಿಸುವುದಕ್ಕಲ್ಲ, ನನ್ನನ್ನೇ ಹಿಂಬಾಲಿಸಿ ಬಂದಿರುವ ಬ್ರಾಹ್ಮಣರಿಗೆ ಆಶ್ರಯ ಕೊಡುವ ಸಲುವಾಗಿ ನಾನು ಐಶ್ವರ್ಯವನ್ನು ಆಶಿಸಿದ್ದೇನೆ ಹೊರತು ಬೇರ್ಯಾವ ದುರಾಶೆಯಿಂದಲೂ ನಾನು ಐಶ್ವರ್ಯವನ್ನು ಸಂಗ್ರಹಿಸಲು ಬಯಸುವುದಿಲ್ಲ. ಅನುಸರಿಸಿ ಬಂದವರ ಆತಿಥ್ಯವನ್ನು ಮಾಡಲು ಯೋಗ್ಯತೆ ಇಲ್ಲದಿದ್ದರೆ ನನ್ನಂತಹವರು ಗೃಹಸ್ಥಾಶ್ರಮದಲ್ಲಿದ್ದು ಪ್ರಯೋಜನವೇನು? ಪ್ರಪಂಚದ ಎಲ್ಲ ಪ್ರಾಣಿಗಳು ತಮಗೆ ಬೇಕಾಗುವ ಆಹಾರವನ್ನು ಸಂಪಾದಿಸುವುದು ಮತ್ತು ತಮಗೆ ಸಂಬಂಧಿಸಿದವರಿಗೆ ಅದನ್ನು ಹಂಚಿಕೊಡುವುದು ಎಲ್ಲೆಡೆಯಲ್ಲಿಯೂ ಕಾಣುತ್ತಿದೆ. ಆದರೆ ಪ್ರಪಂಚದಲ್ಲಿ ತಮಗಾಗಿ ಆಹಾರವನ್ನು ಸಂಪಾದಿಸಿಕೊಳ್ಳದವರು ಸ್ವಯಂ ಪಾಕ ಮಾಡಿಕೊಳ್ಳದವರು ಇದ್ದಾರೆ. ಸ್ವಯಂ ಪಾಕ ಮಾಡಿಕೊಳ್ಳಲು ಅನಧಿಕಾರಿಗಳಾದ ಅಂತಹ ಯತಿಗಳಿಗೆ, ಸನ್ಯಾಸಿಗಳಿಗೆ ನಾವು ಅಡುಗೆ ಮಾಡಿಕೊಳ್ಳೋಂಗೆ ಇಲ್ಲ, ಬೆಂಕಿಯನ್ನು ಮುಟ್ಟೋಂಗೆ ಇಲ್ಲ, ಭಿಕ್ಷೆಯಿಂದನೇ ನಾವು ಜೀವನ ನಡೆಸಬೇಕು. ಬ್ರಹ್ಮಚಾರಿಗಳಿಗೂ ಗೃಹಸ್ಥನಾದವನು ಅನ್ನವನ್ನು ನೀಡಬೇಕು. ಗೃಹಸ್ಥನಾದವನು ಅವ್ರಿಗೆ ನೀಡಲೇಬೇಕು. ಅದು ರೂಲ್. ಅದು ಏನು ದಯೆಯಿಂದ ಕೊಡೋದಲ್ಲ.
ಕಂಪಲ್ಸರಿ ಕೊಡಲೇಬೇಕು. ನಿಮ್ಮ ಮನೆ ಮುಂದೆ ನಿಜವಾದ ಸಾಧಕರು ಬಂದು ಭಿಕ್ಷೆ ಬೇಡಿ ನೀವು ಇಲ್ಲ ಹೋಗಂತ ಕಳಿಸ್ಬಿಟ್ರೆ ನಿಮ್ಮ ಪುಣ್ಯನೆಲ್ಲನೂ ಕಿತ್ಕೊಂಡು ಹೋಗ್ಬಿಡ್ತಾರೆ. ಒಂದೇ ಒಂದು ತಪ್ಪು ಮಾಡಿದ್ರೆ ಇಡೀ ಯಮಧರ್ಮರಾಜ ಹೆದರ್ಕೊಂಡ್ಬಿಡ್ತಾನೆ. ನಚಿಕೇತ ತನ್ನ ಮನೆ ಬಾಗಿಲ ಮುಂದೆ ಬಂದು 3 ದಿವಸದ ಇಲ್ಲೇ ಕಾದುಕೊಂಡಿದ್ದಾನೆ ಅಂದರೆ ಅಂಥ ಸದ್ಗುಣಗಳುಳ್ಳವನು, ಉತ್ತಮಾಧಿಕಾರಿ, ಅವನು ಬರಿಗೈಯಲ್ಲಿ ವಾಪಸ್ಸು ಕೊಟ್ಟರೆ ನನ್ನ ಯಮಾಲಯನೇ ಭಸ್ಮ ಆಗಿಬಿಡ್ತಂತೆ ಹೆದರ್ಕೊಂಡ್ಬಿಡ್ತಾನೆ ಯಮಧರ್ಮರಾಜ. ಅದಕ್ಕೆ ಹೊರಗಡೆ ಏನು ಬೇಕು ಕೇಳು ಅಂತ ಹೊರಗಡೆಲ್ಲ ಕೊಟ್ಬಿಡ್ತಾನೆ. ಇನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.